सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रीकृष्ण। ಸಾಧನೆಯ ಹಾದಿಯನ್ನು ವಿಚಾರ ತಗೊಂಡು ಕಳೆದ 2 ವಾರಗಳಿಂದ ವಿಚಾರ ಮಾಡ್ತಾ ಬಂದಿದ್ದೀವಿ. ಸಾಧನೆ ಅಂತಂದ್ರೆ ಏನು, ಸಾಧನೆಯ ಹಾದಿನಲ್ಲಿ ಏನೇನು ಸನ್ನಿವೇಶಗಳು ಬರುತ್ತೆ, ನಾವು ಹೇಗೆ ಮುಂದುವರಿಬೇಕು ಅಂತ ಸಮಯದಲ್ಲಿ ಕಷ್ಟ ಇರ್ಬೋದು, ಒಂದು ನೋವಿರ್ಬೋದು, ಬಂದಾಗ ಅದು ನಮಗೆ ಜ್ಞಾನನ ಕೊಡುತ್ತೆ, ತೊಂದರೆ ಕೊಡೋದಿಲ್ಲ. ಆ ಕ್ಷಣದಲ್ಲಿ ನಮಗೆ ಅದು ತೊಂದರೆ ಅಂತ ಕಾಣುತ್ತೆ, ಆದರೆ ಆ ಸನ್ನಿವೇಶ ಮುಗಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಅದ್ಭುತವಾದ ಜ್ಞಾನನೇ ನಮಗೆ ಸಿಗತ್ತೆ ಅನ್ನೋದು ಗೊತ್ತಾಯಿತು. ಹಾಗಾದರೆ ಇದಕ್ಕೆಲ್ಲ ನಾವು ಯಾವ ರೀತಿ ಮುಂದುವರಿಬೇಕು ಈ ಥರ ಬಂದಾಗ ಅಂತಂದಾಗ, ನಮ್ಮ ಮನಸ್ಸಿನ ಶಕ್ತಿಯನ್ನು ಮುಖ್ಯವಾಗಿಟ್ಕೊಂಡು ಬುದ್ಧಿಶಕ್ತಿಯ ಮೂಲಕ ಆ ಮನಸ್ಸಿಗೆ ಸರಿಯಾದ ಶಿಕ್ಷಣ ಕೊಟ್ಟು ಮನಸ್ಸನ್ನು ಗಟ್ಟಿ ಮಾಡಿ ತಿಳಿ ಮಾಡಿ ಶುದ್ಧ ಮಾಡಿಕೊಂಡು ಮುಂದುವರಿಬೇಕು. ಧ್ಯಾನಯೋಗದಲ್ಲಿ ಅಧ್ಯಾಯ 6 ಧ್ಯಾನಯೋಗದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಉದ್ಧರೇತ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೇ ಬಂಧು ಆತ್ಮೈವ ರಿಪುರಾತ್ಮನಃ. ಈ ಶ್ಲೋಕ ಶುರು ಮಾಡಿದ್ವಿ. ಈ ಶ್ಲೋಕ ಶುರು ಮಾಡಿ ಒಂದಷ್ಟು ನಿನ್ನ ಉದ್ಧಾರನ ನೀನೇ ಮಾಡ್ಕೋಬೇಕು ಅಂತ ಪರಮಾತ್ಮ ಹೇಳ್ತಾನೆ ಇಲ್ಲಿ. ಯಾಕೆಂದ್ರೆ ಹೇಗೆ ಬದುಕಬೇಕು, ಹೇಗೆ ಜೀವನ ಮಾಡಬೇಕು, ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅನ್ನೋದು ನಾವು ಅಷ್ಟೇ ಹೊತ್ತು ಪರಮಾತ್ಮ ಅಲ್ಲ. ಹಾಗಾಗಿ ನಮಗ್ ಬೇಕಾಗಿರೋದನ್ನ ನಾವೇ ಗಳಿಸ್ಕೋಬೇಕು. ನಾವು ಗಳಿಸ್ಕೋಬೇಕಾದ್ರೆ ಅಲ್ಲಿ ಪರಮಾತ್ಮ ಒಂದು ದಾರಿ ತೋರಿಸ್ತಾನೆ, ಒಂದು ಮಾರ್ಗದರ್ಶನ ಮಾಡ್ತಾನೆ. ನಾವು ಯಾವುದೇ ಕೆಲಸನ ನಾವು ಮಾಡದೆ, ನಮ್ಮ ಯಾವ ಪ್ರಯತ್ನನೂ ಇಲ್ಲದೆ, ಕೇವಲ ಭಗವಂತ ನೀನೇ ಮಾಡಿಸು, ಭಗವಂತ ದಾರಿ ತೋರಿಸು, ನೀನೇ ಮಾಡಿಸ್ಬಿಡು, ನಾನು ಕೂತಿರ್ತೀನಿ, ನೀನು ಸರ್ವಶಕ್ತ, ನಾನು ನಿನಗೆ ಶರಣಾಗಿದ್ದೀನಿ, ಆ ಥರ ಎಲ್ಲ ಹೇಳ್ಬಿಟ್ಟು ನಾವು ಕೂತ್ಕೊಂಡ್ರೆ ನಮ್ಮ ಪ್ರಯತ್ನ ಇಲ್ಲದೆ ಹೋದ್ರೆ ಭಗವಂತ ಏನೂ ಮಾಡೋದಿಲ್ಲ. ಹಾಗಾಗಿ ಭಗವಂತ ನಮ್ಗೆ ಹೇಳ್ತಾನೆ, ನಿನ್ನ ಪ್ರಯತ್ನ ನೀನು ಮಾಡಬೇಕು. ನೀ ಏನು ಮಾಡ್ತೀಯ ಅನ್ನೋದ್ರ ಮೇಲೆ, ನೀ ಹೇಗೆ ಮಾಡ್ತಾ ಇದೀಯ ಅನ್ನೋದ್ರ ಮೇಲೆ ಫಲ ಅಲ್ಲಿ ಇರುತ್ತೆ. ಅದ್ರ ಕಡೆ ಗಮನ ಕೊಡದೆ ನಿನ್ನ ಉದ್ಧಾರನ ನೀನು ಮಾಡ್ಕೊಳ್ಳೋದಕ್ಕೆ ನೀ ಏನು ಮಾಡಬೇಕು ಅದನ್ನ ಮಾಡಬೇಕು. ನನ್ನ ಕೈನಲ್ಲಿ ಇಷ್ಟೇನ ಆಗೋದು, ನಾನು ಈ ಥರ ಇದ್ದೀನಿ, ನನ್ನ ಕೈನಲ್ಲಿ ಆಗೋದಿಲ್ಲ ಅಂತ ನನ್ನನ್ನು ನಾನು ಕೆಳಮಟ್ಟದಲ್ಲಿ ತಂದ್ಕೋಬಾರ್ದು. ಯಾವಾಗ ನಾನು ನನ್ನಲ್ಲಿ ಕೀಳರಿಮೆ ಬರುತ್ತೆ ಅಂತಂದ್ರೆ, ನನ್ನ ಮನಸ್ಸು ಗಟ್ಟಿ ಇಲ್ಲದೆ ಹೋದ್ರೆ ಈ ನನ್ನನ್ನು ನಾನು ಕೀಳರಿಮೆಯಿಂದ ನೋಡ್ತೀನಿ, ಓ ಸರಿ ಇಲ್ಲ ನಾನು. ಅದು ಯಾವಾಗ ಬರುತ್ತೆ ಅಂತಂದ್ರೆ, ನನ್ನ ಮನಸ್ಸು ಗಟ್ಟಿ ಇಲ್ಲದೆ ಹೋದ್ರೆ, ನನ್ನ ಮನಸ್ಸಿನಲ್ಲಿ ತಳಮಳ ಇದ್ದು ಒಂದು ತಿಳಿಯಾದ ಮನಸ್ಸಿಲ್ಲದೆ, ಮನಸ್ಸಿನಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಸ್ಪಷ್ಟತೆ ಇಲ್ಲದೆ ಇದ್ದಾಗ ನನಗೆ ಪ್ರಪಂಚನೂ ಸರಿ ಕಾಣೋದಿಲ್ಲ, ನನ್ನನ್ನು ನಾನು ಕೂಡ ಸರಿಯಾಗಿ ನೋಡ್ಕೊಳಕ್ಕಾಗೋದಿಲ್ಲ. ಅವಾಗ ಓ ನಾನು ಸರಿ ಇಲ್ಲ, ನನ್ನ ಕೈನಲ್ಲಿ ಆಗೋದಿಲ್ಲ, ನನಗೆ ಶಕ್ತಿ ಇಲ್ಲ, ನನಗೆ ಅದೃಷ್ಟ ಇಲ್ಲ, ನನ್ನ ಗ್ರಾಚಾರ, ನನ್ನ ಕರ್ಮ ಇದು, ಈ ಥರ ಎಲ್ಲ ಶುರು ಆಗುತ್ತೆ. ಸೊ ಹಾಗಾಗಿ ಪರಮಾತ್ಮ ಹೇಳ್ತಾನೆ, ನಿನ್ನನ್ನು ನೀನು ಅವಹೇಳನೆ ಮಾಡ್ಕೋಬೇಡ, ನೀನು ಯಾರಿಗಿಂತನೂ ಕಡಿಮೆ ಅಲ್ಲ. ನಿನ್ನ ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದು ಹೋದ್ರೆ
ಆ ಅಲ್ಲೋಲ ಕಲ್ಲೋಲವಾದ ಮನಸ್ಸೇ ನಿನಗೆ ಶತ್ರು ಆಗತ್ತೆ. ಅದ್ರ ಬದಲು ಮನಸ್ಸಿಗೆ ಸರಿಯಾದ ಶಿಕ್ಷಣ ಕೊಟ್ರೆ ಅದೇ ಮನಸ್ಸು ನಿನಗೆ ಸಖನಂತೆ, ಬಂಧುವಂತೆ, ಮಿತ್ರನಂತೆ ನಿನಗೆ ನಿನ್ನ ಒಂದು ಉದ್ಧಾರ ಆಗೋ ದಾರಿನಲ್ಲಿ ನಿನಗೆ ಸಹಾಯ ಮಾಡತ್ತೆ. ಇದು ಶ್ಲೋಕದ ಒಂದು ಟೋಟಲ್ ತಾತ್ಪರ್ಯ. ನಮ್ಮ ಪ್ರಯತ್ನ ಯಾಕೆ ನಾವು ಮಾಡಬೇಕು? ಆ ಕೆಲಸದಲ್ಲಿ ನಮ್ಮ ಪಾತ್ರ ಏನು, ಪರಮಾತ್ಮನ ಪಾತ್ರ ಏನು? ಒಂದ್ಸಲಿ ಮತ್ಸ್ಯಭೇದ, ಒಂದು ನೀರಿನ ತೊಟ್ಟಿ ಇರುತ್ತೆ ಕೆಳಗಡೆ, ಮೇಲ್ಗಡೆ ತಿರುಗ್ತಾ ಇರೋ ಒಂದು ಚಕ್ರ ಇರುತ್ತೆ, ಅಲ್ಲಿ ಒಂದು ಮೀನ್ ಕಟ್ಟಿರ್ತಾರೆ. ಕೃಷ್ಣ ಹೇಳ್ತಾನೆ ಅರ್ಜುನನ್ಗೆ, ನೀರಿನಲ್ಲಿ ಬಿಂಬ ನೋಡಿ ಆ ಕಣ್ಣಿಗೆ ನೀನು ಬಾಣ ಬಿಡು, ಸರಿಯಾಗಿ ಮಾಡು, ಹೀಗೆ ಮಾಡು, ಅದೆಲ್ಲ ಹೇಳ್ತಾನೆ ಕೃಷ್ಣ. ಅರ್ಜುನ ಕೇಳ್ತಾನೆ, ಎಲ್ಲ ನೀನೇ ಹೇಳಿ ನನ್ನ ಕೈಲೇ ಮಾಡಿಸ್ತಾ ಇದ್ರೆ ನೀ ಏನಪ್ಪ ಮಾಡ್ತೀಯಾ ಅಂತ ಕೃಷ್ಣನ ಕೇಳ್ತಾನೆ. ಕೃಷ್ಣನ ಜೊತೆ ಅರ್ಜುನನಿಗೆ ಅಷ್ಟೊಂದು ಸ್ನೇಹ ಸಲುಗೆ ಇರುತ್ತೆ. ಎಲ್ಲ ನನ್ನ ಕೈಲೇ ಮಾಡಿಸಿದ್ರೆ ಪರಮಾತ್ಮ ಅನ್ನಿಸ್ಕೊಂಡು ಅವ್ನು ನೀ ಏನಪ್ಪ ಮಾಡ್ತೀಯಾ ಅಂತ ಕೇಳ್ತಾನೆ. ಇಲ್ಲ, ಈ ಪ್ರೋಸೆಸ್ ಅಲ್ಲಿ, ಈ ಸನ್ನಿವೇಶದಲ್ಲಿ ನಿನ್ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೀನಿ. ಎಲ್ಲ ನಾ ಮಾಡಿದ್ರೆ ನಿನ್ ಕೆಲಸ ಏನು ಅಂತ ಅರ್ಜುನ ಕೇಳ್ತಾನೆ. ನೀ ಮಾಡಿದ್ಮೇಲೆ ಗೊತ್ತಾಗತ್ತೆ ನನ್ನ ಪಾತ್ರ ಏನು, ನಿನ್ ಪಾತ್ರ ಏನು, ನಾ ಏನ್ ಮಾಡಿದೆ, ನೀ ಏನ್ ಮಾಡಿದೆ ಅನ್ನೋದು ಎಲ್ಲ ಗೊತ್ತಾಗತ್ತೆ. ಈಗ ನಾ ಹೇಳಿದ್ನೆಲ್ಲ ಏಕಾಗ್ರತೆಯಿಂದ ನೀರಿನಲ್ಲಿ ಆ ಬಿಂಬ ನೋಡ್ಕೊಂಡು ನೀನ್ ಬಾಣ ಹೊಡಿ. ನೀ ಏನ್ ಮಾಡಿದೆ, ನಿನ್ನ ಯಶಸ್ಸೇನು, ನನ್ನ ಪಾತ್ರ ಏನು ಗೊತ್ತಾಗತ್ತಪ್ಪ ಅಂತ ಕೇಳಿ ಅರ್ಜುನ ನೀರಿನ ಬಿಂಬ ನೋಡಿ ಏಕಾಗ್ರತೆಯಿಂದ ಬಾಣ ಬಿಡ್ತಾನೆ. ಬಾಣ ಬಿಟ್ಟಾಗ ಅದು ಹೋಗಿ ಸರಿಯಾದ ಗುರಿಯನ್ನು ತಲುಪತ್ತು. ಆಮೇಲೆ ಅರ್ಜುನ ಬಂದು ಮತ್ತೆ ಕೃಷ್ಣನ್ ಕೇಳ್ತಾನೆ, ಏನಪ್ಪ ನೀ ಹೇಳ್ದಂಗೆ ನಿನ್ ಮಾತು ಕೇಳಿ ನಾನು ಬಿಟ್ಟೆ, ಇದು ಸಂಪೂರ್ಣ ನನ್ನ ಪ್ರಯತ್ನ, ಇದ್ರ ಸ್ಫೂರ್ತಿ ನನಗೆ ಸೇರ್ಬೇಕಲ್ವಾ, ಇದ್ರದ್ದು ಶ್ರೇಯಸ್ಸು, ಕೀರ್ತಿ ಎಲ್ಲ. ಹೌದು, ಎಲ್ಲ ನೀನೇ ಮಾಡಿರೋದು. ನೀರಿನಲ್ಲಿ ನೀನು ಬಿಂಬ ನೋಡ್ಬೇಕಾದ್ರೆ ನೀರು ಶೇಕ್ ಆಗದೆ ಇರೋ ಹಾಗೆ ಮಾಡಿದ್ ನಾನು, ನೀನಲ್ಲ. ಅದು ನಿನ್ ಕೈನಲ್ಲಿ ಆಗೋದಿಲ್ಲ. ನೀನು ಮಾಡೋದು ಎಷ್ಟು ಕೆಲಸ ಅಷ್ಟನ್ನು ಶ್ರದ್ಧೆಯಿಂದ ಮಾಡು. ನೀನು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಹೇಗಿದೆ ಅಂತ ನೋಡಿಕೊಂಡು ನಾ ಏನ್ ಮಾಡಬೇಕು ನಾನು ಮಾಡ್ತೀನಿ, ಅದು ನನ್ನ ಕೆಲಸ. ಅದನ್ನ ನೀನ್ ಮಾಡೋಕ್ಕಾಗೋದಿಲ್ಲ. ನೀ ಏನ್ ಮಾಡೋಕ್ಕಾಗೋದಿಲ್ಲ ಅದನ್ನ ನಾನು ಮಾಡ್ತೀನಿ, ನಾನು ಮಾಡೋದು ನೀನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಹಿಂಗೆ ಭಗವಂತ ನಮ್ಮ ಕೆಲಸನ ನಾವು ಮಾಡಬೇಕು, ನಾವು ಮುಂದೆ ಬರಬೇಕು, ನಾವು ಉದ್ಧಾರ ಆಗಬೇಕು ಅಂತಂದ್ರೆ ಆ ಕೆಲಸನ ನಾವೇ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಈಗ ಆ ಶ್ಲೋಕನ ಡೀಟೇಲ್ ಆಗಿ ನೋಡೋಣ. ಉದ್ಧರೇತ್ ಆತ್ಮನಾತ್ಮಾನಂ ಅಂತ ಹೇಳ್ತಾನೆ. ಉದ್ಧರೇತ್ ಅಂತಂದ್ರೆ ಮೂಲ ಪದ ಉತ್ ಅನ್ನೋದ್ರಿಂದ ಬಂದಿದೆ. ಇದು ಉತ್ ಅನ್ನೋ ಮೂಲ ಪದದ ಮುಂದುವರಿದ ಪದ ಇದು ಉದ್ಧರೇತ್. ಇಲ್ಲಿ ಅನೇಕ ಪದಗಳು ಇದೇ ತರ ಬರುತ್ತೆ. ಉದ್ಧಾರ, ಉತ್ತಮ, ಉತ್ತರ, ಉತ್ತುಂಗ, ಊರ್ಧ್ವ, ಇವೆಲ್ಲ ಇದೇ ಪದದ ಮುಂದುವರೆದ ಭಾಗಗಳು. ಈ ಪದಗಳನ್ನ ಸ್ವಲ್ಪ ವಿಚಾರ ಮಾಡಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಒಂದು ಹೆಸರು ಉತ್ತರ, ಇದು 53ನೇ ಶ್ಲೋಕದಲ್ಲಿ ಬರುತ್ತೆ. ವಿಷ್ಣುವಿನ ಒಂದು ಹೆಸರೇ ಉತ್ತರ ಅಂತ. ಸೊ ಆ ಉತ್ತರ ಅಂತಂದ್ರೆ ಏನು ಹಾಗಾರೆ ಅಂತಂದ್ರೆ, ಸ್ವಲ್ಪ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ. ಊರ್ಧ್ವ ಅಂತಂದ್ರೆ ಮೇಲ್ಮುಖ, ಮೇಲ್ಗಡೆ ಇರುವಂತಹದ್ದು. ಉತ್ತಮ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರೋದು ಉತ್ತಮ. ಉದ್ಧಾರ ಅಂತಂದ್ರೆ ಸಾಮಾನ್ಯವಾಗಿ ನಾವು ನಮ್ಮ ಪರಿಸ್ಥಿತಿನ ದಿನನಿತ್ಯದಲ್ಲಿ ನಾವು ನಮ್ಮ ಪರಿಸ್ಥಿತಿ ನೋಡ್ಕೊಂಡಾಗ ನಾವು ಹೇಳ್ತೀವಿ, ಇದೇ ತರ ಇದ್ರೆ ಹೇಗಪ್ಪ ನಾನು ಉದ್ಧಾರ ಆಗೋದು ಯಾವಾಗ ಅಂತಂದ್ರೆ, ನನ್ನ ಪರಿಸ್ಥಿತಿಗಳು ಒಂದೇ ತರ ಇರುತ್ತೆ. ಆ ಒಂದೇ ತರ ಇದ್ದಾಗ ಈ ಉದ್ಧಾರ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಸೊ ನಾ ಇಲ್ಲಿ ಏನೋ ಒಂದು ಬೆಳವಣಿಗೆ ನಾನು ನೋಡಬೇಕು. ಈ ನನ್ನ ಪರಿಸ್ಥಿತಿನಲ್ಲಿ ನಾನು ಈಗಿನ ಪರಿಸ್ಥಿತಿಗಿಂತ ನಾನು ಮತ್ತೊಂದು ಎತ್ತರದ ಸ್ಥಾನ ನಾನು ನೋಡಬೇಕು. ಈ ಪರಿಸ್ಥಿತಿ ನನ್ನಲ್ಲಿ ಬದಲಾವಣೆಯನ್ನು ನಾನು ನೋಡಬೇಕು ಅಂತಂದ್ರೆ ಅದು ಉದ್ಧಾರ. ಸೊ
ಈಗಿರೋ ಪರಿಸ್ಥಿತಿಯಿಂದ ಒಂದು ಮೇಲ್ಮಟ್ಟದ ಪರಿಸ್ಥಿತಿನ ನನಗೆ ಹೋಲಿಕೆ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಅದನ್ನು ಉದ್ಧಾರ ಅಂತ ಕರಿಬೋದು. ಹಾಗಾಗಿ ಉದ್ಧಾರ ಅಂತಂದ್ರೆ ಈಗಿರುವ ವ್ಯವಸ್ಥೆಗಿಂತ ಅತ್ಯುತ್ತಮವಾಗಿ ಅತಿ ಶ್ರೇಷ್ಠವಾದ ಅತಿ ಹೆಚ್ಚಿನ ಸ್ಥಾನ, ಅತಿ ಹೆಚ್ಚಿನ ವ್ಯವಸ್ಥೆ, ಅದು ಉದ್ಧಾರ ಅಂತ. ಸೊ ಉದ್ಧಾರ ಅನ್ನೋದಕ್ಕೆ ಈ ಅರ್ಥ ಕೊಡಬಹುದು. ಉತ್ತಮ ಅನ್ನೋ ಪದ ಕೂಡ ಉತ್ ಅನ್ನುವ ಮೂಲ ಪದದ ಮುಂದುವರೆದ ಭಾಗ. ಸಾಮಾನ್ಯವಾಗಿ ನಾವು ನಮ್ಮ ಉದ್ಧಾರನ ನಾವೇ ಮಾಡ್ಕೋಬೇಕು ಅಂತ ಹೇಳಿದಾಗ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಗುರು ಹಿರಿಯರಿರ್ಬೋದು, ಮನೆಯಲ್ಲಿ ಹಿರಿಯರಿರ್ಬೋದು, ಅವರೆಲ್ಲ ಅನುಭವಿಗಳು, ಜೀವನನ್ನ ನೋಡಿರ್ತಾರೆ, ನಮಗಿಂತ ತಿಳಿದವರಾಗಿರ್ತಾರೆ. ಅವರೆಲ್ಲ ಹೇಳ್ತಾರೆ, ಹೀಗೆ ಮಾಡು ನೀನು ಮುಂದೆ ಬರ್ತೀಯ ಅಂತ ಹೇಳ್ತಾರೆ. ಈ ಉದ್ಧಾರ ನಾನು ಆಗ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ರು ಅದಕ್ಕೆ ಒಂದು ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನನ ಕೊಡೋದಕ್ಕೆ ನನ್ನ ಸುತ್ತಮುತ್ತಲು ನನಗೆ ಜನಗಳು ಸಿಗ್ತಾರೆ. ಆದರೆ ನಾನು ಉದ್ಧಾರ ಆಗಬೇಕು ಅನ್ನೋದನ್ನ ನಾನು ತಗೊಳ್ಳೋ ತೀರ್ಮಾನ, ನನ್ನ ಮನಸ್ಸು ತಗೊಳ್ಳೋ ತೀರ್ಮಾನದ ಮೇಲೆ ನಾನು ಉದ್ಧಾರ ಆಗ್ತೀನಿ ಇಲ್ಲ ಅನ್ನೋದಿರುತ್ತೆ. ಹಾಗಾಗಿ ನಮ್ಮ ಸುತ್ತಮುತ್ತಲು ಎಷ್ಟೇ ಜನ ನಮಗೆ ಪ್ರಯತ್ನ ಪಡ್ಬೋದು, ಎಷ್ಟೋ ಜನಗಳಿಗೆ ಆಸೆ ಇರುತ್ತೆ. ನಾವು ನಮ್ಮ ಮಕ್ಕಳ ಮೇಲೆ ಆಸೆ ಇಟ್ಕೋತೀವಲ್ಲ, ಚೆನ್ನಾಗಿ ಓದು, ನೀ ಮುಂದೆ ಬಾ, ಫಸ್ಟ್ ರ್ಯಾಂಕ್ ಬಾ, ಎಲ್ಲಾ ಪರೀಕ್ಷೆಯಲ್ಲೂ ನೀನೇ ಮೊದಲೇ ಇರಬೇಕು, 100ಕ್ಕೆ 100 ತೆಗಿ, ಎಲ್ಲ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಆದರೆ ಮಕ್ಕಳೇ ಓದಬೇಕು, ಮಕ್ಕಳೇ ಪರೀಕ್ಷೆಯಲ್ಲಿ ಎಲ್ಲ ಬರೀಬೇಕು. ನಾವು ಹೇಳ್ಬೋದು ಅಷ್ಟೇ, ಪಾಠಕ್ಕೆ ಸೇರಿಸ್ಬೋದು, ಬುಕ್ಸ್ ತೆಕ್ಕೊಡ್ಬೋದು, ಫೀಸ್ ಕಟ್ಬೋದು, ಟೈಮ್ ಟು ಟೈಮ್ ಏನ್ ಸಪೋರ್ಟ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಓದ್ಬೇಕಾಗಿರೋದು ನಮ್ಮ ಮಕ್ಕಳೇ. ಅದೇ ತರ ನಮ್ಮ ಉದ್ಧಾರಕ್ಕೆ ನಮಗೆ ಬೇಕಾದಷ್ಟು ಜನ ಮಾರ್ಗದರ್ಶನ ಮಾಡ್ತಾರೆ. ಆದರೆ ಉದ್ಧಾರ ಆಗ್ಬೇಕು ಅನ್ನೋದು ನನ್ನ ಮನಸ್ಸಿಗೆ ಫಸ್ಟ್ ನಾಟಬೇಕು. ಅಂತಂದ್ರೆ ನನಗೆ ಇಂಥದ್ದು ಬೇಕು, ಈ ಒಂದು ಉನ್ನತ ಮಟ್ಟದ ವ್ಯವಸ್ಥೆ ನನಗೆ ಬೇಕು, ಒಂದು ಶ್ರೇಷ್ಠವಾದ ಸ್ಥಾನ ನನಗೆ ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಬರದೇ ಹೋದ್ರೆ ಯಾರು ಏನೇ ಪ್ರಯತ್ನ ಪಟ್ರೂ ನಾನು ಅದನ್ನ ಪಡೆಯಕ್ಕಾಗೋದಿಲ್ಲ. ಸ್ವಾಮಿ ವಿವೇಕಾನಂದ ಅವರು ಒಂದ್ ಕಡೆ ಹೇಳ್ತಾರೆ, ನಿನ್ನ ಜೀವನದಲ್ಲಿ ನೀನೇ ಶಿಲ್ಪಿ ಅಂತ ಹೇಳ್ತಾರೆ. ನಿನ್ನ ಜೀವನನ ಉತ್ತಮ ಪಡಿಸ್ಕೋಬೇಕು ಅಂತಂದ್ರೆ, ನಿನ್ನ ಜೀವನ ಹೇಗಿರ್ಬೇಕು ಅನ್ನೋ ಒಂದು ಕಲ್ಪನೆ ನಿನ್ನ ಸಿಕ್ಕಿದ್ರೆ ಅದನ್ನ ಹೇಗ್ ಮಾಡ್ಕೋಬೇಕು ಅನ್ನೋದು ನೀನೇ ಶಿಲ್ಪಿ ತರ ಅದನ್ನ ಸರಿ ಮಾಡ್ಕೋತಾ ಬರಬೇಕು. ಒಂದೊಂದು ಹಂತದಲ್ಲೂ ನಿನ್ನ ಬೆಳವಣಿಗೆ ನೋಡ್ಬೇಕು. ಇವತ್ತಿನ ಪರಿಸ್ಥಿತಿಯಿಂದ ನಾ ಇನ್ನೂ ಸ್ವಲ್ಪ ಎತ್ತರ, ಹೀಗಿರಬೇಕು ನನ್ನ ಲೈಫು, ನಾನು ಇಂಥದ್ದು ಅಚೀವ್ ಮಾಡಬೇಕು, ಹೀಗೆಲ್ಲ ಮಾಡಬೇಕು, ಸಮಾಜದಲ್ಲಿ ನಾನು ಒಂದು ಒಳ್ಳೆ ಹೆಸರು ತಗೋಬೇಕು, 4 ಜನಕ್ಕೆ ಬೇಕಾಗೋ ಹಾಗಾಗಬೇಕು, 4 ಜನ ನಾನು ನೋಡಿದಾಗ ಅವ್ರು ಕಲಿಬೇಕು, ಸೊ ಅವರು ಮುಂದೆ ಬರಬೇಕು. ಈ ತರ ಧ್ಯೇಯಗಳನ್ನ ನಾನು ಮಾಡ್ಕೋಬೇಕು ಅಂತಂದ್ರೆ ಅದನ್ನ ನಾನೇ ಮಾಡ್ಕೋಬೇಕು. ನನ್ನ ಜೀವನ ಚೆನ್ನಾಗಿದೆ ಅಂತಂದ್ರೆ ಅದಕ್ಕೆ ನಾನೇ ಕಾರಣ, ಬೇರೆಯವ್ರ ಮಾರ್ಗದರ್ಶನ ಸಿಗುತ್ತೆ. ಆಕ್ಚುಲ್ ಆಗಿ ನಾವು ಸುಮಾರು ಕಡೆ ನೋಡಿದೀವಿ, ಮಕ್ಕಳು ವಿದ್ಯಾಭ್ಯಾಸ ಒಂದು ಪರೀಕ್ಷೆ ಟೈಮಲ್ಲಿ ಗುರುಗಳು ಸಾಕಷ್ಟು ತಿಳುವಳಿಕೆ ಪಾಠ ಹೇಳ್ಕೊಟ್ಟಿರ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಮಗಳು ಇನ್ನೇನು ಕೆಲಸ ಸಿಕ್ಬಿಡುತ್ತೆ ಇದು ಟೆಸ್ಟ್ ಪಾಸ್ ಆದರೆ ಅಂತ ಟೈಮಲ್ಲಿ ಒಂದು ಕಡೆ ಕೋಚಿಂಗಿಗೆ ಸೇರಿಸ್ತೀವಿ, ಪಾಠ ಆಗಿರುತ್ತೆ, ಎಲ್ಲ ಆಗ್ತಾರೆ. ಆ ಮಕ್ಕಳು ಪಾಸು ಮಾಡ್ತಾರೆ. ಪಾಸ್ ಮಾಡಿದಾಗ ಗುರು ಹತ್ರ ಹೋಗಿ ಹೇಳ್ತಾರೆ, ಗುರುಗಳೇ ನಿಮ್ಮ ದಯೆಯಿಂದ ನಮ್ಮ ಹುಡುಗ ಟೆಸ್ಟಲ್ಲಿ ಪಾಸ್ ಮಾಡ್ದ, ಅವನಿಗೆ ಜೀವನನೇ ಆಗೋಗ್ತಾ ಇದೆ, ಅವನಿಗೆ ಕೆಲಸನೇ ಸಿಕ್ತು. ಆದರೆ ನಿಜವಾದ ಗುರು ಆ ತಿಳುವಳಿಕೆ ಮಟ್ಟ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಕ್ಲಾಸ್ ರೂಮಲ್ಲಿ 60 ಜನ ಇದ್ರು, 60 ಜನಕ್ಕೂ ನಿಮ್ಮ ಹುಡುಗಂಗೆ ಪಾಠ ಮಾಡ್ದಂಗೆಪ್ಪ ನಾನು ಮಾಡಿರೋದು, ಏನು ಸ್ಪೆಷಲ್ ಆಗಿ ನಿಮ್ಮ ಹುಡುಗನ್ನ ನಾನು ಮನೆಗೆ ಕರ್ಕೊಂಡೋಗಿ ಏನು ಎಕ್ಸ್ಟ್ರಾ ಹೇಳ್ಕೊಟ್ಟಿಲ್ಲ. 60-70 ಜನದ ಮಧ್ಯದಲ್ಲಿ ಅವನು ಕೂತಿದ್ದ. ನಾನು ಪಾಠ ಮಾಡೋದನ್ನ ಬೇರೆಯವರೆಲ್ಲ ಹೇಗೆ ಕೇಳಿಸ್ಕೊತಾರೆ ಇವನು ಹಾಗೆ ಕೇಳಿಸ್ಕೊಂಡ. ಬಟ್ ಇವನ್ ಪಾಸ್ ಮಾಡ್ದ. ಯಾಕೆ ಇವನೊಬ್ಬ ಪಾಸ್ ಆದ ಬೇರೆಯವ್ರಿಗೆ ಆಗ್ಲಿಲ್ಲ ಅಂತಂದ್ರೆ,
ಅವನಿಗೆ ನಾನು ಎಕ್ಸಾಮ್ ಪಾಸ್ ಮಾಡಿ ಕೆಲಸ ತಗೋಬೇಕು ಅನ್ನೋದು ಬಂದಿತ್ತು. ಸೊ ಹಾಗಾಗಿ ಇಲ್ಲಿ ಸಂಪೂರ್ಣ ಕ್ರೆಡಿಟ್ನ ಶಿಷ್ಯಂಗೆ ಕೊಡ್ತಾನೆ ಒಬ್ಬ ಗುರು. ಅವನಿಗೆ ತಲೆ ಮೇಲೆ ಕೂಡು ಬರೋದಿಲ್ಲ, ಅಹಂಕಾರ ಪಟ್ಕೊಳ್ಳೋದಿಲ್ಲ ಗುರು. ಅವನು ಹೇಳ್ತಾನೆ, ಎಲ್ರಿಗೂ ಪಾಠ ಮಾಡೋ ಹಾಗೆ ನಾನು ಮಾಡಿದ್ದು. ನಿಮ್ಮ ಹುಡುಗನಲ್ಲಿ ಆ ಕೆಪಾಸಿಟಿ ಇತ್ತು, ಅವನು ಕಷ್ಟಪಟ್ಟ, ಅವನು ಉದ್ಧಾರ ಆಗ್ತಾ ಇದ್ದಾನಷ್ಟೇ. ಇದರಲ್ಲಿ ನನ್ನದು ಏನೂ ಇಲ್ಲ, ನಾನು ಅವನಿಗೆ ಪಾಠ ಹೇಳ್ಕೊಟ್ಟಿದ್ದೆ ಅಷ್ಟೇ. ಅರ್ಜುನನ್ಗೆ ಕೃಷ್ಣ ಅನ್ನೋದು ಹೇಳ್ತಾ ಇರೋದು, ನಾನು ನಿನ್ನ ಸಾರಥಿ ಅಷ್ಟೇ. ನಾನು ಬಿಲ್ಲು ಬಾಣ ಹಿಡಿಯಲ್ಲ, ಗದೆ ಹಿಡ್ಕೊಳ್ಳೋದಿಲ್ಲ, ಯುದ್ಧ ಮಧ್ಯದಲ್ಲಿ ಶತ್ರುಗಳ ಜೊತೆ ನಾನು ಹೋರಾಟ ಮಾಡೋದಿಲ್ಲ. ಮಾಡಬೇಕಾಗಿರೋದು ನೀನು ಅರ್ಜುನ. ನೀನು ಸ್ವತಃ ಈ ಒಂದು ಖಿನ್ನ ಮನಸ್ಕತೆಯಿಂದ ನೀನು ಎಚ್ಚರಾಗು, ಜಾಗೃತನಾಗು. ನಿನ್ನ ಉದ್ಧಾರನ ನೀನೇ ಈ ಧರ್ಮರಕ್ಷಣೆ ಮಾಡಬೇಕು, ಇವ್ರುಗಳನ್ನ ಸಂಹಾರ ಮಾಡಬೇಕು, ಯುದ್ಧದಲ್ಲಿ ಜಯ ಗಳಿಸಬೇಕು, ರಾಜ್ಯ ಪಡ್ಕೋಬೇಕು, ವಾಪಸ್ಸು ರಾಜ್ಯನ ಸುಭಿಕ್ಷವಾಗಿ ನಡೆಸಬೇಕು. ಇದೆಲ್ಲ ನಿನ್ನ ಮನಸ್ಸಿನಲ್ಲೇ ಬರಬೇಕು. ನಾನು ನಿನ್ನ ಸಾರಥಿ ಅಷ್ಟೇ, ನಾನು ನಿನ್ನ ರಥ ಓಡಿಸ್ತೀನಿ. ಯುದ್ಧ ಕ್ಷೇತ್ರದಲ್ಲಿ, ಯುದ್ಧ ರಂಗದಲ್ಲಿ ರಥನ ಹೇಗೆ ಕರ್ಕೊಂಡು ಹೋದ್ರೆ ನಿನ್ಗೆ ಅನುಕೂಲ ಆಗತ್ತೆ ಬಾಣ ಬಿಡೋದಿಕ್ಕೆ, ಯುದ್ಧ ಮಾಡೋದಿಕ್ಕೆ, ಆ ಕೆಲಸ ಮಾತ್ರ ಮಾಡ್ತೀನಿ. ಐ ಆಮ್ ಓನ್ಲಿ ಡ್ರೈವರ್. ಆದರೆ ಉದ್ಧಾರ ನೀನೇ ಆಗಬೇಕು. ಅದನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾನೆ. ಅವನು ಅರ್ಜುನನಿಗೆ ಸಾರಥಿ ಆಗೋದಕ್ಕೆ ಮುಂಚೆನೆ ಮಾತು ಕೊಟ್ಬಿಟ್ಟಿರ್ತಾನೆ. ನಾನು ಯಾವುದೇ ಕೌರವರ ಪಕ್ಷ, ಕೌರವರು ಕರೆದ್ರು ಅಥವಾ ಪಾಂಡವರು ಕರೆದ್ರು, ಯಾರು ಕರೆದ್ರು ಒಂದು ತಿಳ್ಕೊಳ್ಳಿ, ನಾನು ಯುದ್ಧ ಮಾಡೋದಿಲ್ಲ. ನನ್ನ ಸೈನ್ಯ ಬೇಕಾದ್ರೆ ನಿಮ್ಮಲ್ಲಿ ಯಾರು ಇಷ್ಟಪಡ್ತಿರೋ ಅವ್ರು ಕೊಟ್ಬಿಡ್ತೀನಿ, ನಾನು ಯುದ್ಧ ಮಾಡೋದೇ ಇಲ್ಲ. ಅವನು ಮುಂಚೆನೆ ಹೇಳ್ಬಿಟ್ಟಿರ್ತಾನೆ, ಕಂಡೀಷನ್ ಹಾಕ್ಬಿಟ್ಟಿರ್ತಾನೆ. ಸೊ ಅದು ಅರ್ಜುನನ್ಗೆ ಜ್ಞಾಪಿಸ್ತಾ ಇದ್ದಾನೆ, ನಾನು ನಿನ್ನ ಸಾರಥಿ, ನಿನ್ನ ಜೊತೆಲಿ ಇರ್ತೀನಿ ಅಷ್ಟೇ, ನಾನು ಯುದ್ಧ ಮಾಡೋದಿಲ್ಲ. ಯುದ್ಧ ಮಾಡಬೇಕಾಗಿರೋದು ನೀನೇ. ಅದನ್ನು ಸೂಕ್ಷ್ಮವಾಗಿ ನಿನ್ನ ಉದ್ಧಾರನ ನೀನೇ ಮಾಡ್ಕೋಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಇದನ್ನೇ ಉದ್ಧರೇತ್ ಆತ್ಮನಾತ್ಮಾನಂ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಮನುಷ್ಯ ತನ್ನ ಜಾಗೃತ ಸ್ಥಿತಿ, ಜಾಗೃತ ಅಂತಂದ್ರೆ ಎಚ್ಚರದ ಸ್ಥಿತಿ ಅಂತ. ಎಚ್ಚರ ಅಂತಂದ್ರೆ ಏನು ಅಂತಂದ್ರೆ, ನಾನು ನಿದ್ದೆ ಮಾಡ್ತಾ ಇಲ್ಲ ಅಂದ ತಕ್ಷಣ ಅದು ಎಚ್ಚರದ ಸ್ಥಿತಿ ಅಲ್ಲ. ಎಚ್ಚರದ ಸ್ಥಿತಿ, ಜಾಗೃತ ಅವಸ್ಥೆ ಅಂತಂದ್ರೆ ನಾನು ಅನ್ನೋ ಒಂದು ಅರಿವಿನ ಜೊತೆಗೆ ನನ್ನ ಮನಸ್ಸು, ದೇಹ ಮತ್ತು ನಾನು ಅನ್ನೋ ಅರಿವು ಒಂದೇ ಲೈನಲ್ಲಿ ಅಲೈನ್ ಆಗಿರಬೇಕು. ಅದು ಜಾಗೃತ ಅವಸ್ಥೆ, ಅದು ಎಚ್ಚರದ ಅವಸ್ಥೆ. ನಾನು ಇಲ್ಲಿದ್ದೀನಿ ಅನ್ನೋದು ನನಗೆ ಗೊತ್ತು. ಈ ದೇಹ, ನನ್ನ ದೇಹ, ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದು ಗೊತ್ತು. ನನ್ನ ಮನಸ್ಸು ಬೇರೆ ಎಲ್ಲೋ ಇದ್ರೆ ಇಲ್ಲಿ ನಾ ಏನ್ ಮಾಡಬೇಕು ಅದು ಮಾಡೋಕ್ಕಾಗೋದಿಲ್ಲ. ನನ್ನ ಜಾಗೃತ ಅವಸ್ಥೆಯಲ್ಲಿ ಆ ಎಚ್ಚರ ಅನ್ನೋ ಅರಿವಿಗೆ ದೇಹ ಮತ್ತು ಮನಸ್ಸು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಆ ಕನೆಕ್ಷನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ತಿಳಿವು ಅರಿವಿನ ಜೊತೆಯಲ್ಲಿ ದೇಹ ಮನಸ್ಸು ಒಟ್ಟಾಗಿ ಕೆಲಸ ಮಾಡದೆ ಹೋದ್ರೆ ನಾವು ಮಾಡೋ ಕೆಲಸದಲ್ಲಿ ನಮಗೆ ಜಯ ಸಿಗಲ್ಲ. ಯಾವ ಒಂದು ಉನ್ನತನೂ ನಾವು ನೋಡೋಕ್ಕಾಗದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಇಲ್ಲಿ ಕೂತಿದ್ಯಾಪ್ಪ ನೀನು ಎಲ್ಲಿದ್ಯಾ ಅಂತ ಕೇಳ್ತೀವಿ ನಾವು ಯಾರನ್ನಾರು. ಯಾವುದೋ ಯೋಚನೆ ನಮ್ಮ ಎದುರುಗಡೆನೆ ಕೂತಿರ್ತಾರೆ, ಅವ್ರ ಗಮನ ಇರೋದಿಲ್ಲ, ನೋಡ್ತಾನೆ ಇರ್ತಾರೆ, ನಮ್ಮ ಕಂಡಿದ್ದು ಅವರು ಕಾಣೋದಿಲ್ಲ. ಎಷ್ಟೋ ಸಲ ನಾವೆಲ್ಲ ಒಟ್ಟಿಗೆ ಕೂತಿರ್ತೀವಿ, ಎಲ್ಲರೂ ಒಂದೇ ಡೈರೆಕ್ಷನಲ್ಲಿ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದು ಹಕ್ಕಿನೋ ಪಕ್ಷಿನೋ ಬಂದು ನಮ್ಮ ಎದುರುಗಡೆ ನಿಂತು ಕೂತ್ಕೊಂಡು ಹಾರು ಹೋಗಿರುತ್ತೆ. ನಾವು 10 ಜನ ಇರ್ತೀವಿ, 8 ಜನ ನೋಡಿರ್ತಾರೆ, ಇನ್ನೊಂದು 2 ನೋಡಿರೋದಿಲ್ಲ. ಅವರೆಲ್ಲ ಎಲ್ಲಿ ಯಾವಾಗ ನಾವೆಲ್ಲ ನೋಡಿದ್ವಿ. ನಾನು ಇಲ್ಲೇ ಇದ್ನಲ್ಲ, ನೀನು ಇದ್ದಿ ಅಷ್ಟೇ, ನಿನ್ನ ಮನಸ್ಸಿರ್ಲಿಲ್ಲ, ಕಣ್ಣು ಬಿಟ್ಕೊಂಡಿದ್ದಿ ನಿಜ, ಕಣ್ಣು ನೋಡ್ತು, ಬಟ್ ಏನ್ ನೋಡ್ಬೇಕು ಅದನ್ನ ನೋಡ್ಲಿಲ್ಲ. ಕಣ್ಣು ಬಿಟ್ಕೊಂಡು ಕೂತಿರ್ಬೋದು, ಅದು ಎಚ್ಚರ ಸ್ಥಿತಿ ಅಲ್ಲ. ಅದರಿಂದ ಸಾಮಾನ್ಯವಾಗಿ
ಜಾಗೃತ ಸ್ಥಿತಿಯಲ್ಲಿ ಅಂತಂದ್ರೆ ತನ್ನ ಎಚ್ಚರದ ಸಮಯದಲ್ಲಿ, ಎಚ್ಚರ ಅಂದರೆ ಕೇವಲ ನಿದ್ದೆ ಮಾಡೋ ಸ್ಥಿತಿ ಅಂತಲ್ಲ, ತನ್ನ ಗಮನವನ್ನು ಎಲ್ಲಾ ದಿಕ್ಕುಗಳಲ್ಲಿ, ಎಲ್ಲಾ ಕಡೆ ಅಂತಂದ್ರೆ ಅದು ಒಂದು ಜ್ಞಾನ ಅಷ್ಟೇ. ಅಂತಂದ್ರೆ ನಾನು ಇಲ್ಲಿ ಕೂತ್ಕೊಂಡ್ರೆ ನಾ ಎಲ್ಲ ಕಡೆನೂ ನಾನು ನೋಡಕ್ಕಾಗತ್ತಾ? ನಾ ಎದುರುಗಡೆ ಇರೋದು ಮಾತ್ರ ನೋಡ್ಬೋದು. ಎಲ್ಲಾ ದಿಕ್ಕುಗಳಲ್ಲಿ ನನ್ನ ಗಮನ ಇರಬೇಕು. ನಾ ಇಲ್ಲೇ ಕೂತಿದ್ರು ಇಷ್ಟೊತ್ತಿನಲ್ಲಿ ಮನೆಯಲ್ಲಿ ಏನಾಗತ್ತೆ ಅನ್ನೋದು ಒಂದು ಸೂಚನೆ ಅಷ್ಟೇ. ನಾನು ಅಲ್ಲಿಗೆ ಹೋಗ್ಬಾರ್ದು. ಇಲ್ಲಿ ಕೂತ್ರೆ ಎಲ್ಲ ವ್ಯವಸ್ಥೆ ಆಗಿದೆ ಮನೆಯಲ್ಲಿ, ಓಕೆ, ಸೊ ಇಲ್ಲಿ ನಾನು ಆರಾಮಕ್ಕಿರ್ಬೋದು. ಇಲ್ಲೇ ಕೂತ್ಕೊಂಡು ಇನ್ನೊಂದು ಆಫೀಸ್ ಕಡೆ ಯೋಚನೆ ಮಾಡ್ಬೋದು, ವಾಪಸ್ ಬಂದ್ಬಿಡ್ಬೇಕು. ಗಮನ ಮಾತ್ರ ಹೋಗ್ಬೇಕು. ಎಲ್ಲ ಕಡೆ ಗಮನ ಹರಿಸೋದು ಅಂತಂದ್ರೆ ಇದು. ನಾವಿಲ್ಲಿದ್ರೂ ಆ ಜ್ಞಾನಶಕ್ತಿ, ಮೈಂಡ್ ಪವರ್ ಎಷ್ಟಿದೆ ಅಂತಂದ್ರೆ ಎಲ್ಲ ಕಡೆ ಹೋಗಿ ವಾಪಸ್ಸೇ ಇಲ್ಲಿ ಕರೆದು ಕೂಡಿಸ್ಕೊಳ್ಳೋ ಶಕ್ತಿ ಬೆಳೆಸ್ಕೋಬೇಕು ನಾವು. ಅದನ್ನ ಗಮನ ಅಂತ ಕರಿತೀವಿ. ಹಾಗೆ ಎಲ್ಲಾ ದಿಕ್ಕುಗಳಲ್ಲಿ ಆ ಗಮನನ ಕೇಂದ್ರೀಕರಿಸಿ ಏನ್ ನಡೀತಾ ಇದೆ, ಈಗ ಏನಾಗಿದೆ, ಬಹುಶಃ ಮುಂದೆ ಏನ್ ನಡೆಯುತ್ತೆ, ನಾ ಈಗ ಸರಿಯಾಗಿ ಗಮನ ಕೊಡದೆ ಹೋದ್ರೆ ಏನ್ ಅನಾಹುತ ಆಗ್ಬೋದು, ಅಥವಾ ಸರಿಯಾಗಿ ಗಮನ ಕೊಟ್ರೆ ನನಗೆ ಏನ್ ಸಿಗತ್ತೆ, ಏನ್ ಲಾಭ ಆಗತ್ತೆ, ಇದರಿಂದ ಲಾಭ ಅಂತಂದ್ರೆ ಲಭ್ಯತೆ ಅನ್ನೋ ಒಂದು ವರ್ಡಿಂದ ನನಗೆ ಸಿಗತ್ತೆ, ಪ್ರಾಪ್ತವಾಗತ್ತೆ ಅಂತ. ಸೊ ಹಾಗಾಗಿ ಇದೊಂದು ಎಚ್ಚರಿಕೆ. ನಿನ್ನ ಗಮನ ಎಚ್ಚರ ಸ್ಥಿತಿನಲ್ಲಿ ಇದ್ರೂ ಗಮನನ್ನ ಕರೆಕ್ಟಾಗಿ ಫೋಕಸ್ ಮಾಡ್ಕೋ. ಫೋಕಸ್ ಮಾಡಿಕೊಂಡಾಗ ನಿನ್ನ ಉದ್ಧಾರನ ನೀನು ಹೇಗೆ ಮಾಡ್ಕೋಬಹುದು ಅನ್ನೋದು ನಿನಗೆ, ನಿನ್ನ ಶಿಕ್ಷಿತವಾದ ಮನಸ್ಸು ನಿನ್ನ ಬುದ್ಧಿಯ ಮಾತನ್ನ ಕೇಳಿ ನಿನಗೆ ಸಪೋರ್ಟ್ ಮಾಡತ್ತೆ. ಅದನ್ನ ಗಮನ ಅಂತ ಕರಿತೀವಿ. ಸೊ ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ, ಒಂದು ಪಾತ್ರೆನ ಇಲ್ಲಿಂದ ತೆಗೆದು ಅಲ್ಲಿ ಇಡ್ಬೇಕಾದ್ರೆ, ಇದು ಕೇವಲ ಒಂದು ದೇಹ, ನನ್ನ ದೇಹ ಮಾಡಿದ್ದು ಅಷ್ಟೇ ಅಲ್ಲ, ಅದು ಹೀಗೆ ಮಾಡಬೇಕು, ಈ ಟೈಮಲ್ಲಿ ಹೀಗೆ ಮಾಡಬೇಕು ಅನ್ನೋದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗೋಗಿರುತ್ತೆ ಮನಸ್ಸಿನಲ್ಲಿ. ನಾವೊಂದು ಚೇರ್ನ ನೋಡಿದ ತಕ್ಷಣ ಇದು ಕೂತ್ಕೊಳ್ಳೋ ಒಂದು ಸಾಧನ, ಇದನ್ನ ಕೂತ್ಕೊಳ್ಳೋದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನ ನಮ್ಮ ಮೆಮೊರಿನಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಚೇರ್ ನೋಡಿದ ತಕ್ಷಣ ಕೂತ್ಕೋತೀವಿ, ಬೇರೆ ಎಲ್ಲೂ ನಾವು ಕೂರೋದಿಲ್ಲ. ಇದೆಲ್ಲ ನಮಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಂದ್ರೆ ಇದನ್ನ ಯಾರು ಹೇಳ್ಕೊಡ್ತಾರಾ ಅಂತಂದ್ರೆ ಒಂದು ಸಲ ನಮಗೆ ತೋರಿಸ್ಕೊಡ್ತಾರಷ್ಟೇ. ಅದು ಆ ಒಂದು ಸಲ ಹೇಳ್ಕೊಟ್ಟಿದ್ದು ನಮ್ಮ ಚಿತ್ತದಲ್ಲಿ ಹೇಗೆ ಬರುತ್ತೆ ಅಂತಂದ್ರೆ ಮತ್ತೆ ಮರೆಯೋಕೆ ಆಗೋದಿಲ್ಲ. ಇಷ್ಟು ಸಣ್ಣ ವಿಚಾರನ ನಾವು ಮರೆಯೋಕ್ಕಾಗದೇ ಇರೋಷ್ಟು ಚೆನ್ನಾಗಿ ನಾವು ಅಭ್ಯಾಸ ಮಾಡಿಕೊಂಡ್ರೆ, ಇಂಥ ಕೆಲಸನ ನಾವು ಮಾಡಲೇಬೇಕು ಅಂತ ಗಮನ ಕೊಟ್ರೆ ಎಷ್ಟು ಚೆನ್ನಾಗಿ ಸಾಧನೆ ಮಾಡ್ಬೋದು. ಇದನ್ನ ಗಮನ ಅಂತ ಕರಿತೀವಿ. ಸೊ ಆ ಯುದ್ಧರಂಗದಲ್ಲಿ ಅಷ್ಟು ಜನ ಶತ್ರುಗಳ ಜೊತೆ ಏಕಾಗ್ರತೆಯಿಂದ ಹೋರಾಟ ಮಾಡ್ಬೇಕಾದ್ರೆ ನಿನ್ನ ದೇಹ ಶಕ್ತಿಯ ಜೊತೆಗೆ ನಿನ್ನ ಮನಸ್ಸು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ನೀನು ಮೇಲ್ ಬರಬೇಕು, ಉದ್ಧಾರ ಆಗಬೇಕು ಅಂತಂದ್ರೆ ಆ ಒಂದು ಪರಿಸ್ಥಿತಿಗೆ ನಿನ್ನ ದೇಹ ಮನಸ್ಸು ಸಹಕಾರ ಕೊಡೋ ಹಾಗೆ ನೀನು ಗಮನ ಕೊಡಬೇಕು. ಸೊ ಯಾವ ಮನಸ್ಸು ನನಗೆ ಯುದ್ಧನೇ ಬೇಡ ಅಂತ ನಿನ್ಗೆ ಹೇಳ್ತಾ ಇದೆ, ಭೀಷ್ಮ ಪಿತಾಮಹ ನನ್ನ ತಾತ, ದ್ರೋಣಾಚಾರ್ಯ ನನ್ನ ಗುರುಗಳು, ದುರ್ಯೋಧನ ಮತ್ತು ಅವನ ತಮ್ಮಂದ್ರೆಲ್ಲ ನನ್ನ ಕಸಿನ್ಸು, ಇವ್ರು ನಮ್ಮ ದೊಡ್ಡಪ್ಪ, ಇವ್ರು ನಮ್ಮ ಮಾವ, ಇವ್ರು ನನ್ನ ಸ್ನೇಹಿತರು, ಆ ರೀತಿ ನೀನು ನೋಡಿದ್ರೆ ನಿನ್ನ ಮನಸ್ಸು ಅವ್ರಗಳ ಜೊತೆ ಯುದ್ಧ ಮಾಡಬೇಕಲ್ಲ ಅಂತ ಕೆಳಮಟ್ಟದಲ್ಲಿ ಬಂದ್ಬಿಟ್ಟಿದೆ. ನೀ ಯುದ್ಧದಕ್ಕೆ ಅವ್ರನ್ನ ನೋಡಿ ಹೆದರ್ಕೊಂಡಿಯೋ ಅಥವಾ ಮೋಹ ಅನ್ನೋದು ನಿನ್ನನ್ನು ಆವರಿಸ್ಕೊಂಡಿದೆಯೋ. ಬಟ್ ಏನೇ ಆದ್ರೂ ನೀನು ಯುದ್ಧ ಮಾಡಲಿಲ್ಲ ಅಂತಂದ್ರೆ ಒಬ್ಬ ಕ್ಷತ್ರಿಯನಾಗಿ ನಿನ್ನ ಕ್ಷಾತ್ರ ಧರ್ಮನ ನೀನು ಪಾಲನೆ ಮಾಡಲಿಲ್ಲ ಅಂತ ಆಯ್ತು. ಸೊ ನೀನು ಯುದ್ಧ ಮಾಡೋ ಮಟ್ಟಕ್ಕೆ ನಿನ್ನ ಮನಸ್ಸನ್ನ ಎತ್ತರ ಮಾಡು. ಅದೇ ಉದ್ಧರೇ ಆತ್ಮನಾತ್ಮಾನ ಅಂತಂದ್ರೆ ನಿನ್ನ ಬುದ್ಧಿಯ ಶಕ್ತಿಯಿಂದ ನಿನ್ನ ಮನಸ್ಸು ಕೆಳಮಟ್ಟದಲ್ಲಿ ಹರಿತಾ ಇದೆಯಲ್ಲ, ಯುದ್ಧ ಬೇಡ, 13 ವರ್ಷ ನಾನು ಇವ್ರು ಯಾರ ಮೇಲೂ ಡಿಪೆಂಡ್ ಆಗದೆ ಕಾಡಲ್ಲಿ ಹಣ್ಣು ಹಂಪಲು ತಿನ್ಕೊಂಡು ಜೀವನ ಮಾಡ್ಬಿಟ್ಟಿದ್ದೀನಿ, ಅಭ್ಯಾಸ ಆಗೋಗಿದೆ, ನನಗೆ ರಾಜ್ಯ ಇಲ್ಲದೆ ಹೋದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತೀನಿ, ನಿನ್ನ ಹಣೆ ಬರ ಅದು. ಸೊ
ನಿನ್ನ ಅಷ್ಟು ಕೆಳಮಟ್ಟದ ಮನಸ್ಸನ್ನ ನಿನ್ನ ಬುದ್ಧಿಯಿಂದ ಶಿಕ್ಷಣ ಕೊಟ್ಟು ಕೆಳಮಟ್ಟದಲ್ಲಿರೋ ಆ ನಿನ್ನ ಮನಸ್ಸನ್ನ ಮೇಲ್ಗಡೆಗೆ ತಗೊಂಬ. ಉದ್ಧರೇದ್ ಆತ್ಮನಾತ್ಮಾನಂ. ನಿನ್ನದೇ ಬುದ್ಧಿಯಿಂದ ನಿನ್ನದೇ ಮನಸ್ಸನ್ನ ನೀನೇ ಶಿಕ್ಷಣ ಮಾಡಿಕೊಂಡು ಮೇಲ್ಗಡೆಗೆ ತಗೊಂಬ ಅಂತ ಹೇಳ್ತೀನಿ. ಇದೆ ಉದ್ಧರೇದ್ ಆತ್ಮನಾತ್ಮಾನಂ ಅಂತ. ಮನಸ್ಸು ಅಂದ ತಕ್ಷಣ ನಮಗೆ ಒಂದು ತಿಳುವಳಿಕೆ ಬರಬೇಕು. ನಮ್ಮ ಮನಸ್ಸನ್ನ ನಮ್ಮ ಬುದ್ಧಿಶಕ್ತಿಯಿಂದ ಶಿಕ್ಷಣ ಕೊಡಬೇಕು ಅಂತಂದ್ರೆ ನಾನು ಯಾರು, ನನ್ನ ಮನಸ್ಸು ಅನ್ನೋದೆಲ್ಲಿದೆ, ಬುದ್ಧಿ ಅನ್ನೋದೆಲ್ಲಿದೆ, ನಾನು ಬುದ್ಧಿಗೆ ಮನಸ್ಸಿಗೆ ಹೇಳ್ಕೊಡು ಅಂತ ಹೇಳಬೇಕಾದ್ರೆ ಇವೆಲ್ಲ ಎಲ್ಲಿದೆ ನನ್ನಲ್ಲಿ, ನನಗೇನು ಕಾಣ್ತಾನೆ ಇಲ್ವಲ್ಲ. ಇದೊಂದು ಅರಿವು ಅಷ್ಟೆ. ಇದು ದಿನನಿತ್ಯದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಒಳ್ಳೆ ಕೆಲಸನೇ ಮಾಡ್ತಾ ಬರಬೇಕು ಅಂತ ಒಂದೆರಡು ದಿನ ನಾವು ಫೋಕಸ್ ಮಾಡಿದ್ರೆ ನಾವು ಮಾಡೋ ಕೆಲಸಗಳೆಲ್ಲ ಒಳ್ಳೆ ಅದ್ರ ಕಡೆನೇ ನಮ್ಮ ಗಮನ ಹೋಗ್ತಾ ಇರುತ್ತೆ. ಸಿಕ್ಕದವ್ರ ಜೊತೆ ಜಗಳ ಆಡೋದು, ಹೊಡೆಯೋದು, ಎತ್ಕೊಂಡ್ಬರೋದು, ಇನ್ನೇನೋ ಮಾಡಿದ್ರೆ ನಾವು ಅದೇ ಥರ ಬೆಳೀತಾ ಹೋಗ್ತೀವಿ. ಇದೇ ಮನಸ್ಸು ಬುದ್ಧಿಗಳಿಗೆ ಎರಡೂ ದಾರಿಗಳು ಗೋಚರ ಕಾಣುತ್ತೆ. ಯಾವ ದಾರಿಲಿ ಹೋಗ್ಬೇಕು, ಯಾವ ದಾರಿನ ಆರಿಸ್ಕೋಬೇಕು ಅನ್ನೋದು ನಾವೇ ಗಮನ ಕೊಡಬೇಕು, ಗಮನ ಕೊಟ್ಟು ತಿಳ್ಕೋಬೇಕು. ಹಾಗಾಗಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತಂದ್ರೆ ನಮಗೆ ಗೊತ್ತಾಗ್ತಾ ಇದೆ ಇದ್ಯಾವ ದಾರಿ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದಿಷ್ಟು ಅನಲೈಸ್ ಮಾಡೋ ಶಕ್ತಿ ಪರಮಾತ್ಮ ನಮ್ಗೆ ಕೊಟ್ಟಿದ್ದಾನೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಯಾರಿಗೋ ಹೇಳ್ದೋ ಏನೋ ತಗೊಂಡ್ರೆ ನನಗೆ ಗೊತ್ತು, ನಾನು ಯಾರಿಗೂ ಹೇಳ್ದೆ, ಯಾರಿಗೂ ಕಾಣ್ದಂಗೆ ಅದನ್ನ ತಗೋತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು. ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತು. ಆ ಕ್ಷಣದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ಬಟ್ ಆ ಗೊತ್ತಿರುವಂತಹ ಕೆಲಸ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗೋದನ್ನ ಕವರ್ ಮಾಡ್ಕೊಂಡು ಎತ್ಕೊಂಡ್ಬರ್ತೀನಿ ಅಂತಂದ್ರೆ ಆ ಮನಸ್ಸು ಎಷ್ಟು ಕೆಟ್ಟ ದಾರಿನಲ್ಲಿದೆ. ಗೊತ್ತಿಲ್ಲದೆ ಮಾಡಿಬಿಟ್ರೆ ಅಜ್ಞಾನ. ಬಟ್ ನಾನು ಕಳ್ತನ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾದ ಮೇಲೂ ನಾನು ಮಾಡಿದ್ದೀನಿ ಅಂತಂದ್ರೆ ಅದು ಅಶಿಕ್ಷಿತ ಮನಸ್ಸು, ಶಿಕ್ಷಣ ಇಲ್ಲದ ಮನಸ್ಸು. ಸೊ ಇಲ್ಲಿ ನನಗೆ ಗೊತ್ತಾಗಿದೆ ಅಂತಂದ್ಮೇಲೆ ನಾನು ತಪ್ಪು ಮಾಡಬಾರ್ದು. ಗೊತ್ತಾದ ಮೇಲೂ ನಾನು ತಪ್ಪು ಮಾಡಿದ್ದೀನಿ ಅಂತಂದ್ರೆ ಗೊತ್ತಾಗಿದೆ ಅನ್ನೋದು ನನ್ನ ಬುದ್ಧಿ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿದೆ ಅನ್ನೋದು ಅದು ಬುದ್ಧಿ. ಮನಸ್ಸು ಅದನ್ನು ಮೀರಿ ಎತ್ಕೊಂಡ್ಬರುತ್ತಲ್ಲ ಅದು ಮನಸ್ಸು. ಸೊ ಹೀಗಾಗಿ ಇಲ್ಲಿ ನಾನು, ಬುದ್ಧಿ, ಮನಸ್ಸು ಈ ರೀತಿ ಇರುತ್ತೆ. ನಾವು ಜಸ್ಟ್ ಗಮನ ಕೊಡಬೇಕಷ್ಟೆ. ಇಲ್ಲಿ ಬುದ್ಧಿ ಯಾವುದು, ಮನಸ್ಸು ಯಾವುದು, ನಾನು ಯಾವುದು, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾನು ಮಾಡ್ತಾ ಇರೋದು ತಪ್ಪು, ಓಹೋ ಇದು ನಂದಲ್ಲ, ನನಗೆ ಸೇರದೇ ಇರೋದು ನಾನು ಮುಟ್ಟಬಾರ್ದು. ತಕ್ಷಣ ಬುದ್ಧಿಯ ಮನಸ್ಸಿಗೆ ಹೇಳಿ ಆ ಮನಸ್ಸು ಹೌದು ನಾನು ಮಾಡಬಾರ್ದು, ಅಷ್ಟೇ ಸಿಂಪಲ್. ಸಣ್ಣ ಪಾಠ. ಇಲ್ಲಿ ಯಾವ ಒಂದು ಟೆಕ್ನಿಕ್ ಇಲ್ಲ, ಬೇರೆ ಯಾರೋ ಇದಿಲ್ಲ. ನಾವೇ ನಮ್ಮ ಮನಸ್ಸಿಗೆ ಶಿಕ್ಷಣ ಕೊಟ್ಟು ಮನಸ್ಸನ್ನ ಕೆಳಮಟ್ಟದಿಂದ ಮೇಲ್ಗಡೆಗೆ ತಗೊಂಡು ಹೋಗೋದು. ಇದನ್ನ ಶಿಕ್ಷಣ, ಮನಸ್ಸಿನ ಶಿಕ್ಷಣ ಅಂತ ಕರಿತೀವಿ. ಇದನ್ನೇ ಉದ್ಧರೇದ್ ಆತ್ಮನಾತ್ಮಾನ. ನನ್ನ ಮನಸ್ಸಿನ ಶಿಕ್ಷಣವನ್ನು ನಾನೇ ಕೊಟ್ಟು ನಾನೇ ಉದ್ಧಾರ ಆಗಬೇಕು ಅನ್ನೋದನ್ನ ಭಗವಂತ ತುಂಬಾ ಸೂಕ್ಷ್ಮವಾಗಿ ಇದರಲ್ಲಿ ಹೇಳಿದ್ದಾನೆ. ನಮ್ಮೆಲ್ರಿಗೂ ಒಂದು ಕಲ್ಪನೆ ಇರುತ್ತೆ, ನಮ್ಮ ಜೀವನ ಹೀಗಿರಬೇಕು, ನಾವು ಈ ರೀತಿ ಬದುಕಬೇಕು, ನಮ್ಮ ಮನೆ ಹೀಗಿರಬೇಕು, ಮನೆಯ ವಾತಾವರಣ ಹೀಗಿರಬೇಕು, ನಮ್ಮ ಮನೆಯಲ್ಲಿ ಇಂಥ ಸೌಲಭ್ಯಗಳಿರಬೇಕು, ನಮ್ಮ ಮನೆಯವರ ಜೊತೆ ನಮ್ಮ ಬಾಂಧವ್ಯ ಹೇಗಿರಬೇಕು, ನಮ್ಮ ನೆರೆಹೊರೆಯವರ ಜೊತೆ ನಮ್ಮ ಬಾಂಧವ್ಯ ಹೇಗಿರಬೇಕು, ಆಫೀಸಲ್ಲಿ ನಾ ಹೇಗಿರಬೇಕು, ಹೊರಗಡೆ ಬಂದಾಗ 4 ಜನದ ಜೊತೆ ನಾ ಹೇಗಿರಬೇಕು. ಇದೆಲ್ಲ ನಮಗೆ ಒಂದು ಕಲ್ಪನೆ ಇರುತ್ತೆ. ಪ್ರತಿಯೊಬ್ಬರಿಗೂ ಈ ಕಲ್ಪನೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಚೆನ್ನಾಗಿರಬೇಕು ಅನ್ನೋದು ಖಂಡಿತ ಗೊತ್ತಿರುತ್ತೆ.
ಇಷ್ಟೆಲ್ಲ ನಮಗೆ ಗೊತ್ತಿದ್ದು ಯಾಕೆ ನಾವು ಕೆಲವು ಸಲ ತಪ್ಪು ಮಾಡ್ತೀವಿ? ನಮಗೆಲ್ಲ ಗೊತ್ತಾದ ಮೇಲೆ ಕೂಡ ಕೆಲವು ತಪ್ಪುಗಳು ನಡೆದು ಹೋಗ್ಬಿಡತ್ತಲ್ಲ. ಹೇಗೆ ಅಂತಂದ್ರೆ, ನಾವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ನಾವು ಗಮನ ಕೊಟ್ಟಿರೋದಿಲ್ಲ. ನಮ್ಮ ಮನ ಬೇರೆ ಕಡೆ ಇರುತ್ತೆ, ಗಮನ ಬೇರೆ ಕಡೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಬುದ್ಧಿನ ಯಾವಾಗ್ಲೂ ಆ ಮನಸ್ಸಿನ ಜೊತೆ ಏನ್ ಮಾಡ್ತಾ ಇದೆ ಅನ್ನೋದು ವಾಚ್ ಮಾಡ್ತಾ ಇರಬೇಕು. ತಪ್ಪು ದಾರಿಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾದ ತಕ್ಷಣ ಎಳ್ಕೊಂಬರ್ಬೇಕು. ಎಳ್ಕೊಂಬಂದು ಹಿಡಿದಿಟ್ಕೊಂಡು ಅದನ್ನ ಸರಿಯಾದ ದಾರಿಲಿ ಹೋಗೋ ಹಾಗೆ ಪ್ರೇರೇಪಣೆ ಮಾಡಬೇಕು. ಹೋಗ್ಲಿ ಅಂತ ಹಾಕಿ ಹೋಗೋದಿಲ್ವೇ? ನಾಳೆಯಿಂದ ಎಣ್ಣೆಲಿ ಪೇಪರ್ ಹಾಕ್ಬಿಟ್ಟು ನೋಡಿ ಇಲ್ಲೂ ಬರ್ತಾ ಇದೆ. ಮಿಲ್ಟ್ರಿಗೆ ಹೋಗ್ತದ ಪ್ರವಾಹ ಇಲ್ಲ ಕಾಲ ಹಾಕ್ಬೇಕು, ಲೈಟ್ ಹಾಕೊಂಡು ಒಂದ್ ಕಡೆ ಬರ್ತದೆ ಸೆಂಟ್ರಲ್ ಇಲ್ಲ ಇದನ್ನ ಹಾಕ್ಬೋದು, ಫೇವ್ರೇಟ್ ಹಾಕ್ಬೋದು. ಒಂದಿನ ಹೀಗೆ ನಮ್ಮ ಉದ್ಧಾರನ ನಾವೇ ಮಾಡ್ಕೋಬೇಕು ಅಂತಂದ್ರೆ, ಯಾಕೆ ನಮ್ಮ ಇದನ್ನ ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ, ಒಂದು ಸಣ್ಣ ಎಕ್ಸಾಂಪಲ್. ನನಗೆ ತುಂಬಾ ಹಸಿವೆ ಆದಾಗ, ನನಗೆ ಹಸಿವೆ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನನಗೆ ಹಸಿವೆ ಆದಾಗ ಊಟನ ನಾನೇ ಮಾಡಬೇಕು. ನನ್ನ ಊಟನ ಬೇರೆ ಯಾರೋ ಮಾಡಿದ್ರೆ ನನಗೆ ಹೊಟ್ಟೆ ತುಂಬೋದಿಲ್ಲ. ಸೊ ಹೀಗೆ ನನ್ನ ಕೆಲಸನ ನಾನೇ ಮಾಡಿಕೊಂಡ್ರೆ ನಾನು ಉದ್ಧಾರ ಆಗ್ತೀನಿ. ಬೇರೆಯವ್ರು ಮಾಡೋಕ್ಕಾಗದೇ ಇಲ್ಲ. ಬೇರೆಯವರು ಸಪೋರ್ಟ್ ಮಾಡ್ಬೋದು, ಊಟ ತಂದಿಡ್ಬೋದು, ತಟ್ಟೆನಲ್ಲಿ ಹಾಕ್ಕೊಡ್ಬೋದು, ಏನೇ ಮಾಡ್ಬೋದು. ಆ ಹಸಿವೆ ಅನ್ನೋದು ನಾನು ಹಿಂಗಿಸ್ಕೋಬೇಕಾದ್ರೆ ಆ ಊಟನ ನಾನೇ ಮಾಡಬೇಕು, ಬೇರೆ ಯಾರು ಮಾಡೋಕ್ಕಾಗದೇ ಇಲ್ಲ. ನಮಗೆ ಜೀವನದಲ್ಲಿ 108 ಕೊರತೆಗಳನ್ನ ನಾವು ಕಾಣಬಹುದು, ನ್ಯೂನತೆಗಳಿರ್ಬೋದು. ಎಲ್ಲ ಸರಿಯಾಗಿದೆ ಅನ್ನೋ ಪರಿಸ್ಥಿತಿ ಕೆಲವು ಸಲ ನಮಗೆ ಕಂಡು ಬರೋದಿಲ್ಲ. ನಮ್ಮ ಜೀವನನ ನಾವು ನೋಡಿದ್ರೆ, ನಮಗೆ ದುಃಖ ಆದಾಗ ನಾವು ಸಾಮಾನ್ಯವಾಗಿ ನಮಗಾಗೋ ತೊಂದರೆಗಳನ್ನ ನಾವು ಬೇರೆಯವ್ರ ಮೇಲೆ ಎತ್ತಾಕ್ಬಿಡ್ತೀವಿ ಬಹಳ ಬೇಗ. ಅವನಿಂದ ಹಿಂಗಾಯಿತು, ಅವಳಿಂದ ಹಿಂಗಾಯಿತು, ನನ್ನ ಪಾಡಿಗೆ ನಾ ಇದ್ದೆ, ಇಷ್ಟೆಲ್ಲ ಅನಾಹುತಕ್ಕೆ ಅವರೇ ಕಾರಣ. ಹಿಂಗೆ ನಾವು ಬಹು ಬೇಗ ಬೇರೆಯವ್ರನ್ನ ನಿಂದಿಸೋದು ಕಲ್ತ್ಕೊಂಡ್ಬಿಡ್ತೀವಿ. ಆದರೆ ನಿಜ ಹೇಳಬೇಕು ಅಂತಂದ್ರೆ, ಆಗಿರೋ ಘಟನೆಗೆ ಮತ್ತೆ ಬೇರೆಯವರಿಗೆ ಸಂಬಂಧನೇ ಇರೋದಿಲ್ಲ. ನಾನು ಹೇಗೆ ಮುಂದೆ ಬರಬೇಕು ಅನ್ನೋ ನಾನು ಹೇಗೆ ಮುಂದೆ ಬರಬೇಕು, ಏನ್ ಮಾಡಬೇಕು ಅನ್ನೋದು ನನಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇದ್ರೆ ನಾನು ಮುಂದೆ ಬರೋದನ್ನ ಯಾರಿಗೂ ತಡೆಯಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯವಾಗಿ ನಮ್ಮ ಮನೆ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಾವು ನಮ್ಮ ಮನೆಯವ್ರನ್ನ ದೂಷಿಸ್ತೀವಿ, ನೆರೆಹೊರೆಯವ್ರನ್ನ ದೂಷಿಸ್ತೀವಿ, ಅಕ್ಕಪಕ್ಕದವ್ರನ್ನ, ಸ್ನೇಹಿತರನ್ನ, ಎಲ್ಲರನ್ನೂ ಅವರಿಂದ ಹಿಂಗಾಯ್ತು ಅಂತ ಹೇಳ್ಬಿಡ್ತೀವಿ. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್. ಒಂದು ಮನೆ, ಒಂದು ಸಣ್ಣ ಸಂಸಾರ, ಗಂಡ ಹೆಂಡತಿ ಮಕ್ಕಳು, 2 ಮಕ್ಕಳುಗಳು ಇರೋಂಥ ಒಂದು ಸಂಸಾರದಲ್ಲಿ ಏನಾಗುತ್ತೆ, ಗಂಡ ಮನೆಯಲ್ಲಿ ಯಜಮಾನ ತನ್ನ ಜವಾಬ್ದಾರಿನ ತಾನು ಸರಿಯಾಗಿ ನಿಭಾಯಿಸದೆ ಸಂಸಾರದ ಕೆಲವು ಕಷ್ಟಗಳಿಗೆ ಹೆದರಿ ಕೆಲವು ಕೆಟ್ಟ ಅಭ್ಯಾಸಗಳು ಕಲ್ತ್ಕೊಂಡ್ಬಿಡ್ತಾನೆ. ಕುಡಿಯೋದು, ಜೂಜಾಡೋದು, ಈ ರೀತಿ
ಒಂದು ಕೆಟ್ಟ ಚಟಕ್ಕೆ ಬೀಳ್ತಾನೆ, ದುಡ್ಡು ಕಳ್ಕೊತಾನೆ, ಮನಃಶಾಂತಿ ಕಳ್ಕೊತಾನೆ, ಮನೆಗೆ ಬರ್ತಾನೆ, ಮನೆಯಲ್ಲಿ ಹೆಂಡತಿ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ಇದೇ ಕಂಟಿನ್ಯೂ ಆಗುತ್ತೆ. ಮಕ್ಕಳುಗಳು ಪ್ರತಿದಿನ ಇದನ್ನೇ ನೋಡ್ತಾರೆ. ಹೆಂಡತಿಗೆ ರೋಸ್ ಹೋಗಿರುತ್ತೆ, ಅವನ ಆರೋಗ್ಯ ಹಾಳಾಗುತ್ತೆ, ದುಡ್ಡು ಹಾಳಾಗತ್ತೆ, ಹೆಸರು ಹಾಳಾಗತ್ತೆ, ಅಕ್ಕಪಕ್ಕದವರೆಲ್ಲ ಇವನು ಈ ಥರ ಅನ್ನೋದು ಗೊತ್ತಾಗೋಗುತ್ತೆ, ಮರ್ಯಾದೆ ಹೋಗುತ್ತೆ. ಈ ಥರ ಎಲ್ಲ ಆದಾಗ ಅವನ ಆರೋಗ್ಯ ಹಾಳಾಗಿ ಒಂದು ದಿವಸ ಅವನು ಹೋಗ್ಬಿಡ್ತಾನೆ. ಹಿಂಗೆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ದೊಡ್ಡ ಮಗ ತಂದೆ ಥರನೇ ಕುಡಿಯೋ ಚಟ ಕಲ್ತ್ಕೋತಾನೆ. ಚಿಕ್ಕವನು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಕೆಲಸ ತಗೊಂಡು ಮುಂದೆ ಬರ್ತಾನೆ. ಯಾರೋ ಕೇಳ್ತಾರೆ, ಏನಪ್ಪ, ದೊಡ್ಡವನನ್ನು ಕೇಳ್ತಾರೆ, ಏನಪ್ಪ ಯಾತಕ್ಕೆ ಹಿಂಗಾಯಿತು ನಿನಗೆ? ಇದಕ್ಕೆಲ್ಲ ಕಾರಣ ನಮ್ಮ ತಂದೆನೇ. ಚಿಕ್ಕ ವಯಸ್ಸಿಂದ ನಾನು ಅವ್ರ ಮನೆಯಲ್ಲಿ ಕುಡ್ಕೊಂಬಂದು ನಮಗೆಲ್ಲ ಹೊಡೆದು ಬಡ್ದು ನಮ್ಮ ಮನಃಶಾಂತಿನ ಹಾಳು ಮಾಡಿಬಿಟ್ರು. ನನಗೆ ಓದೋದ್ರ ಕಡೆ ಗಮನ ಕೊಡದೇ ಇರೋ ಹಂಗೆ ಮಾಡಿ ನನಗೆ ಇವತ್ತು ಫ್ರಸ್ಟ್ರೇಷನ್ ಬಂದ್ಬಿಡ್ತು ಜೀವನದಲ್ಲಿ, ನಾನು ಹಿಂಗೆ ಆಗೋದೆ. ಚಿಕ್ಕ ಮಗನ್ ಕೇಳ್ತಾರೆ, ಏನಪ್ಪ ನೀನು ಇಷ್ಟು ಮುಂದೆ ಬಂದಿದೆಯಲ್ಲ, ಏನು ಕಾರಣ? ನಮ್ಮ ತಂದೆನೇ ಕಾರಣ ಸರ್. ನಮ್ಮ ತಂದೆ ಹಿಂಗೆ ಮಾಡಿ ಸಂಸಾರ ಹಾಳು ಮಾಡಿಕೊಂಡ್ರು. ನಾನು ಪಾಠ ಕಲಿತೆ, ಯಾವತ್ತೂ ನಾನು ಕುಡಿಬಾರ್ದು, ಯಾವುದೇ ಕಾರಣಕ್ಕೂ ನಾನು ಕುಡಿಬಾರ್ದು, ಮನೆಯಲ್ಲಿ ಅಶಾಂತಿ ಬರೋ ಹಾಗೆ ನಡ್ಕೋಬಾರ್ದು. ಹಾಗಾಗಿ ನನ್ನ ಗಮನನ ಪೂರ್ತಿ ವಿದ್ಯಾಭ್ಯಾಸ ಕೊಟ್ಟೆ, ಓದ್ದೆ, ಒಳ್ಳೆ ಕೆಲಸ ಸಿಕ್ತು, ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದೀನಿ. ಸೊ ನಾವು ಉದ್ಧಾರ ಆಗಬೇಕು ಅಂತಂದರೆ ನಾವೇ ಮನಸ್ಸು ಮಾಡಬೇಕು. ಅವರಿಂದ ನಂಗೆ ಹಿಂಗಾಯಿತು, ಇವರಿಂದ ಹಿಂಗಾಯಿತು, ಇವ್ರು ನನಗೆ ಹೆಲ್ಪ್ ಮಾಡಲಿಲ್ಲ, ಅದೆಲ್ಲ ನಡೆಯೋದಿಲ್ಲ. ನಮ್ಮ ಉದ್ಧಾರನ ನಾವೇ ಮಾಡ್ಕೋಬೇಕು. ನ ಆತ್ಮಾನಾಂ ಅವಸಾದಯೇತ್. ನಿನ್ನನ್ನು ನೀನು ಯಾವುದೇ ಕಾರಣಕ್ಕೂ ಕೀಳರಿಮೆ ಮಾಡ್ಕೋಬೇಡ. ನನ್ನ ಕೈನಲ್ಲಿ ಇದಾಗೋದಿಲ್ಲ, ಇದು ಸಾಧ್ಯ ಇಲ್ಲ, ಯಾವ ಜನ್ಮದ ಕರ್ಮನೋ ಇದು, ಆ ಥರ ಎಲ್ಲ ಏನೋ ಒಂದು ಹೇಳಿಕೊಂಡು ಮುಂದೆ ಮಾಡಬೇಕಾಗಿರೋ ಕೆಲಸ ಮಾಡದೆ ಹೋದರೆ ಅದರಿಂದ ನಷ್ಟ ನನಗೇ ಆಗತ್ತೆ. ಈಗ ಪರಮಾತ್ಮ ನನಗೇನು ಕೊಟ್ಟಿದ್ದಾನೆ, ಈಗ ನಾನು ಹೇಗಿದ್ದೀನಿ, ಇದರಲ್ಲಿ ನಾನು ಮುಂದೆ ಬರಬೇಕು. ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಿ, ನೋಡಿರ್ತೀವಿ, ಬೇಕಾದಷ್ಟು ಅಂಗವೈಫಲ್ಯ ಇರೋ ಜನಗಳನ್ನ ನೋಡಿರ್ತೀವಿ. ಇವತ್ತಿನ ದಿವಸ ಎಷ್ಟೋ ಜನ ಕುರುಡರು ಕುಂಟರು ಸಮಾಜಕ್ಕೆ ಹೊರೆಯಾಗಿಲ್ಲ. ಒಂದು ಚೇರ್ ಹೆಣಿಯೋದು, ಸಂಗೀತ ಕಲ್ತ್ಕೊಂಡಿರೋದು, ನಮಗಿಂತ ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದಾರೆ ಅವರೆಲ್ಲ. ನಮಗೆ ಒಂದು ಕೈ ಇಲ್ಲ, ಒಂದು ಕಣ್ಣಿಲ್ಲ, ಇನ್ನೇನೋ ಇಲ್ಲ, ನನ್ನ ಕೈನಲ್ಲಿ ಇದಾಗೋದಿಲ್ಲ, ನಾನು ಎಲ್ರಿಗಿಂತ ಕಡಿಮೆ ಆಗೋದೆ, ಇದನ್ನೇ ಅವಸಾದ ಏತ್. ನನ್ನನ್ನು ನಾನು ಕಡಿಮೆ ಮಟ್ಟಕ್ಕೆ ಇಳಿಸ್ಕೋಬಾರ್ದು. ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನನಗೆ ಏನು ಸಿಕ್ಕಿದೆ, ನನ್ನ ಪಾಲಿಗೆ ಏನು ಬಂದಿದೆ ಅದೇ ಪಂಚಾಮೃತ. ನಾ ಹೇಗೆ ಹುಟ್ಟಿದ್ದೀನಿ ಅದರಲ್ಲಿ, ಆ ಹುಟ್ಟಲ್ಲಿ ಅದ್ಭುತವಾದ ಶಕ್ತಿ ಇದ್ದೇ ಇದೆ, ಅದನ್ನು ನಾನು ಗುರುತಿಸ್ಕೋಬೇಕು. ಸಂಗೀತ ಕ್ಷೇತ್ರದಲ್ಲಿ ಪುಟ್ಟರಾಜ ಗವಾಯಿಗಳು ಚಿಕ್ಕ ವಯಸ್ಸಲ್ಲಿ 2 ಕಣ್ಣು ಕಳ್ಕೋತಾರೆ. ಬಡತನದ ಮನೆ, ಅನಾರೋಗ್ಯ ಆಗಿ 2 ಕಣ್ಣು ಹೋಗುತ್ತೆ. ಸೋದರ ಮಾವನ ಮನೆಯಲ್ಲಿ ಬೆಳೀತಾರೆ. ಅವರು ರಾಜ್ಯ ಸರ್ಕಾರದಲ್ಲಿ ಪದ್ಮಭೂಷಣ ಅವಾರ್ಡ್ ತಗೋತಾರೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಸಾಂಸ್ಕ್ರಿಟ್ ಅಷ್ಟೂ ಲ್ಯಾಂಗ್ವೇಜ್ಗಳು ಕಲ್ತಿರ್ತಾರೆ. ಸುಮಾರು 80-90 ಬುಕ್ ಬರೆದಿದ್ದಾರೆ. ಹಿಂದೂಸ್ತಾನಿ ಗಾಯಕರವರು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. 2 ಕಣ್ಣಿಲ್ಲ. ಏನಿದೆ ಅದರಲ್ಲಿ ಅದ್ಭುತವಾದ ಶಕ್ತಿನೇ ಇದೆ, ಅದನ್ನು ಗುರುತಿಸ್ಬೇಕಷ್ಟೆ. ಸ್ಟೀವಿ ವಂಡರ್ ಅಂತ ಅಂದ್ಬಿಟ್ಟು ಒಬ್ಬ ಆಫ್ರಿಕನ್ ಅಮೆರಿಕನ್, ಅವನಿಗೆ 2 ಕಣ್ಣಿಲ್ಲ. ಅವನ ಒಂದು ಸಂಗೀತಕ್ಕೆ ಅವನಿಗೆ ಗ್ರಾಮಿ ಅವಾರ್ಡೇ ಬಂದಿದೆ. ಇಡೀ ಪ್ರಪಂಚ ಹೊಗಳೋ ಅಷ್ಟು ದೊಡ್ಡ ಸಂಗೀತ ಮಾಡಿದಾನೆ ಅವನು.
ಇನ್ನೊಬ್ಬನಿಗೆ ಶಬ್ದದ ಪರಿಚಯವೇ ಇಲ್ಲ, ಹುಟ್ಟು ಕಿವುಡ. ಅವನಿಗೆ ಶಬ್ದ ಅಂತಂದ್ರೆ ಅದರ ಪರಿಚಯನೇ ಇಲ್ಲ. ಅಂತಂದ್ರೆ ಇಡೀ ಪ್ರಪಂಚ ಒಂದು ನಿಶಬ್ದ. ಹುಟ್ಟಿದಾರ್ಬಿ ಅವನಿಗೆ ಶಬ್ದನೇ ಅಂತಂದ್ರೆ ಏನು ಅಂತ ಗೊತ್ತಾಗದೇ ಇರುವಂತಹ ಅನುಭವ ಅವನಿಗೆ. ಸದಾಕಾಲ ನಿಶಬ್ದನೇ ಅವನ ಜೊತೆನಲ್ಲಿ ಇದೆ. ಹುಟ್ಟು ಕಿವಿಡ ಅವನು. ನಾವು ಸಂಗೀತ ಕೇಳ್ತೀವಿ, ಯಾರು ಹಾಡು ಹೇಳಿದ್ರೆ ಅದು ಹೇಗಿತ್ತು ಅಂತ ಹೊಗಳ್ತೀವಿ, ಅದನ್ನ ಆನಂದ ಪಡ್ತೀವಿ, ಎಂಜಾಯ್ ಮಾಡ್ತೀವಿ. ಅವನಿಗೆ ಆ ಯಾವ ಅನುಭವಗಳೇ ಇಲ್ಲ, ಹೇಗಿರುತ್ತೇನೆ ಗೊತ್ತಿಲ್ಲ, ಸುಮ್ಮನೆ ಅವನ ಪಾಡಿಗೆ ಅವನಿರ್ತಾನೆ. ಅಂತಹ ಒಬ್ಬ ವ್ಯಕ್ತಿ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ರಲ್ಲಿ ಯಾವ ಶಕ್ತಿ ಅವನ ಕೈನಲ್ಲಿ ಆ ಕೆಲಸ ಮಾಡಿಸಿದೆ. ಈ ರೀತಿ ನಾನು ಕಂಪೋಸ್ ಮಾಡಿದ್ರೆ ಅದರಿಂದ ಹೊರಬರೋ ನಾದ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಂತಹ ಕಲ್ಪನೆ ಅದು. ನಮಗೆಲ್ಲ ಇದೆ, ನಮಗೆ ಶಬ್ದದ ಜೊತೆ ಜೀವನ ಮಾಡ್ತಾ ಇದೀವಿ. ನಮಗೆ ಒಂದು ಹಾಡು ಹೇಳಕ್ ಬರಲ್ಲ. ಒಬ್ಬೊಬ್ಬರಿಗೂ ನಮ್ಮ ಕೆಪಾಸಿಟಿ ಪರಮಾತ್ಮ ಕೊಟ್ಟಿದ್ದೇನೆ. ನಮಗೆ ನಾವು ಅನ್ಕೋತೀವಿ ಅವ್ರಿಗೆ ಕಣ್ಣಿಲ್ಲ, ಅವ್ರಿಗೆ ಕಿವಿ ಇಲ್ಲ, ಕಾಲಿಲ್ಲ. ನಾವು ಅಂತವ್ರನ್ನ ನೋಡಿ ನಮಗೆಲ್ಲ ಇದೆ, ನಾವೇನಾರು ಮಾಡಬೇಕು, ಅದಕ್ಕೋಸ್ಕರ ನಮಗೆಲ್ಲ ಕೊಟ್ಟಿದ್ದಾನೆ. ನಾನು ಅವನಿಗಿಂತ ಮೇಲೂ, ನನಗೆ ಅವನಿಗೆ ಕಾಲಿಲ್ಲ, ನನಗೆ ಕಾಲಿದೆ, ಆ ಥರ ಕಂಪೇರ್ ಮಾಡ್ಕೋಬಾರ್ದು. ಅವನಿಗೆ ಕಾಲಿಲ್ಲ, ನಾನು ಕಾಲು ಕೊಟ್ಟಿದ್ದೇನೆ, ಸೊ ನಾನು ಏನು ಮಾಡಬೇಕು ಅದನ್ನ ನಾನು ಮಾಡ್ತಾ ಇದ್ದೀನ ಅಂತ ನನ್ನನ್ನು ನಾನು ವಿಮರ್ಶೆ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಕಣ್ಣೆದುರುಗಡೆ ಆ ಥರ ವ್ಯಕ್ತಿಗಳೆಲ್ಲ ಸಿಗ್ತಾರೆ ನಮಗೆ. ನಾವು ಅವ್ರನ್ನ ಕಂಪೇರ್ ಮಾಡಿ ಅವನಿಗಿಂತ ನಾನು ಉತ್ತಮ ಅಲ್ಲ, ನನಗೆ ಎಲ್ಲ ಕೊಟ್ಟಿರೋದ್ರಿಂದ ನಾನು ಏನು ಮಾಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಪರಮಾತ್ಮ ನಮ್ಗಳ ಜೊತೆನಲ್ಲಿ ಅಂತಹವ್ರುಗಳನ್ನೆಲ್ಲ ಇಟ್ಟಿರ್ತಾನೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ನಾವು ನಮ್ಮ ಈಗಿನ ಪರಿಸ್ಥಿತಿಯನ್ನ ಕಂಪೇರ್ ಮಾಡಿಕೊಂಡು ನನ್ನನ್ನು ನಾನು ಕೆಳಮಟ್ಟಕ್ಕೆ ತಂದ್ಕೋಬಾರ್ದು. ನಾನು ಹೇಗಿದ್ದೀನಿ ಆ ಪರಿಸ್ಥಿತಿನಲ್ಲಿ ನಾನು ಏನಾರ ಮಾಡಬಹುದು, ಮಾಡಬೇಕು ಅಂತಾನೆ ನನಗೆ ಈ ಎಲ್ಲ ವ್ಯವಸ್ಥೆನೂ ಕೊಟ್ಟಿದ್ದಾನೆ. ಅದರಿಂದ ನನ್ನ ಕರ್ತವ್ಯ ಏನು, ನನ್ನ ಧರ್ಮ ಏನು, ನಾನು ಏನು ಮಾಡಬೇಕು ಅನ್ನೋದನ್ನ ನಾನು ನನ್ನ ಮನಸ್ಸನ್ನ ಕೇಂದ್ರೀಕರಿಸಿ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾನು ಕೆಲಸ ಮಾಡಬೇಕು. ಅದನ್ನೇ ಆತ್ಮಾನಾಂ ಅವಸಾದಯೇತ್. ನನ್ನ ಈ ಒಂದು ಜನ್ಮ, ಈ ಒಂದು ಶರೀರನ ನಾನು ಯಾವುದೇ ಕಾರಣಕ್ಕೂ ಇದು ಸರಿ ಇಲ್ಲ, ಇಲ್ಲಿ ಇಂಥ ಕೊರತೆ ಇದೆ, ಇಂಥ ಇಲ್ಲ ಅಂತ ನಾನು ನ್ಯೂನತೆಗಳನ್ನ ಹುಡುಕಬಾರ್ದು. ಏನು ಕೊಟ್ಟಿದ್ದಾನೆ ಅದು ನನಗೆ ಏನು ಮಾಡಿಸ್ಬೇಕು ಅದಕ್ಕೆ ಸಾಕಷ್ಟಿದೆ, ಅದಕ್ಕೆ ತಕ್ಕಂತೆನೇ ಕೊಟ್ಟಿರ್ತಾನೆ ಅವನು. ಅದರಿಂದ ನಾವು ಹೇಗೆ ಹುಟ್ಟಿದೀವಿ, ಇದು ನಮ್ಮ ಪೂರ್ವ ಕರ್ಮಾನುಸಾರ ನಾವು ಜನ್ಮ ತಗೋತೀವಿ. ಕರ್ಮತಿಯಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ಅದೇ ಒಂದು ದೊಡ್ಡ ಮುಂದೆ ಯಾವಾಗ್ಲಾರು ನೋಡೋಣ. ನಾ ಯಾಕೆ ಈ ತರ ಜನ್ಮ ತಗೊಂಡಿದ್ದೀನಿ ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣಗಳಿದೆ. ನಾ ಯಾಕೆ ಹೀಗಿದ್ದೀನಿ ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣ ಇದೆ. ನಾ ಇಂಥ ಮನೆಯಲ್ಲಿ ಯಾಕೆ ಹುಟ್ಟಿದ್ದೀನಿ ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣ ಇದೆ. ಕಾರಣ ಇಲ್ಲದೆ ಯಾವುದೂ ಆಗಿಲ್ಲ. ಇದೆಲ್ಲ ನಾನೇ, ಅದಕ್ಕೆ ಅಂತಾರಲ್ವಾ, ಅವನು ಕೇಳ್ಕೊಂಡು ಹುಟ್ಟಿದಾನೆ ಕಣೋ, ನಾನು ಕೇಳ್ಕೊಂಡಿದ್ದು ನನಗೆ ಸಿಕ್ಕಿದೆ ಅಂತ ನಾವು ಅಂತೀವಿ. ಬಟ್ ನಾವು ವಿಚಾರ ಮಾಡಬೇಕು, ಯಾವಾಗ ಕೇಳ್ಕೊಂಡೆ, ನಾ ಏನು ಮಾಡಿದೆ. ಗಂಭೀರವಾದ ವಿಚಾರ ಇದೆ ಆಕ್ಚುಲ್ ಆಗಿ. ಸುಮ್ಮನೆ ನನಗೆ ಹಿಂಗೆ ಬಂದಿರೋದಿಲ್ಲ ಯಾವುದನ್ನು. ಹಿಂಗೆ ಬಂದಿದೆ ಅಂತಂದ್ರೆ ಇದು ಬರೋಂತಹ ಕೆಲಸನ ನಾನು ಈ ಹಿಂದೆ ಮಾಡಾಗಿದೆ, ಅದಕ್ಕೆ ಇದು ಬಂದಿದೆ. ಸೊ ಈಗ ಏನು ಬಂದಿದೆ ಇದನ್ನ ಇಟ್ಕೊಂಡು ನಾನು ಮುಂದುವರಿಬೇಕು. ಈ ಇರೋದ್ರಲ್ಲಿ ನಾನು ನ್ಯೂನತೆ ಹುಡುಕಬಾರ್ದು, ಇದನ್ನ ನಾನು ಕೀಳ್ಮಟ್ಟಕ್ಕೆ ನೋಡಬಾರ್ದು. ನನ್ನ ದೃಷ್ಟಿಯನ್ನ ಇಲ್ಲಿ ಅದ್ಭುತವಾದ ಶಕ್ತಿನೇ ಇದೆ ಇಲ್ಲಿ ನನ್ನಲ್ಲಿ, ನಾ ಏನಾರು ಮಾಡಬಹುದು, ಮಾಡಕ್ಕಾಗದೇ ಇಲ್ಲ ಅನ್ನೋ ಯೋಚನೆ ನಾವು ಯಾವತ್ತೂ ತಂದ್ಕೋಬಾರ್ದು. ನಾನು ಏನೋ ಮಾಡಬಹುದು, ನಾ ಏನೋ ಮಾಡೋದಕ್ಕೆ ನನಗೆ ಇಲ್ಲಿ ಬಂದಿರೋದು, ನಾನು ಬಂದಿರೋದು ಇಲ್ಲಿ ಏನೋ ಒಂದು ಸಾಧನೆ ಮಾಡೋದಕ್ಕೆ ನಾ ಬಂದಿರೋದು. ವ್ರತ ಕಾಲಹರಣ ಮಾಡಬಾರ್ದು, ಮಾಡಿ ಮುಗಿಸೋಣ, ನನ್ನ ಕೆಲಸ ನಾನು ಮಾಡಿ ಮುಗಿಸ್ಬಿಡ್ಬೇಕು. ಹೇಳಿದ್ನಲ್ಲ ಅರ್ಜುನ, ಕೃಷ್ಣ ಹೇಳ್ತಾನೆ, ನೀನು ಬಾಣ ಬಿಡು, ನೀರನ್ನ ನೋಡಿಕೊಂಡು ನೀನು ಬಾಣ ಬಿಡು, ನಿನ್ನ ಕೆಲಸ ನೀ ಮಾಡು, ನೀ ಹೇಗೆ ಬಿಡಬೇಕಾದ್ರೆ ನಿನಗೇನಾಗಬೇಕು ಅದನ್ನ ನನ್ನ ಡ್ಯೂಟಿ ಅದು ಅಂತಾನಲ್ಲ. ಹಾಗೆ ನಾವು ಬಂದಿದ್ದೀವಿ ಇಲ್ಲಿ ನಮ್ಗೆ ಏನಿದೆ ಅದನ್ನ ಇಟ್ಕೊಂಡು ಅದ್ಭುತವಾದ ಜೀವನ, ಅದ್ಭುತವಾದ ಸಾಧನೆ ಮಾಡ್ತಾ ಹೋಗ್ಬೇಕು. ಅದು ಹೇಗಾಗತ್ತೆ, ಹೇಗೆ ಮಾಡಿಸೋದು ಎಲ್ಲ ಅವಂದದು.
ಎಷ್ಟೋ ಸಲ ನಾ ಏನೋ ಬರ್ಕೊಂಬಂದಿರ್ತೀನಿ, ಏನೋ ಮಾತಾಡ್ತಾ ಇರ್ತೀನಿ, ಗೊತ್ತೇ ಆಗೋದಿಲ್ಲ. ಶುರು ಮಾಡಿರ್ತೀನಿ ಅಷ್ಟೇ, ನಡ್ಸ್ಕೊಂಡು ಹೋಗೋದೆಲ್ಲ ಅವನೇ. ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತಲೂ ನಂಗೆ ಅನ್ನಿಸ್ತಾ ಇಲ್ಲ. ಎಲ್ಲ ಅವನ ಶಕ್ತಿ. ಅದರಿಂದ ನಾನು ಇಲ್ಲಿ ಏನು ಮಾಡಬೇಕು ಅದನ್ನ ನಾನು ಮಾಡ್ಕೊಂಡು ಹೋದರೆ ಸಾಕು. ಇದಿಲ್ಲ, ನಾನು ಮಾಡೋದಿಲ್ಲ, ಇದಿದೆ, ಇನ್ನೂ ಇದ್ದಿದ್ರೆ ಮಾಡ್ಬೋದಾಗಿತ್ತು, ಏನಿದೆ ಅದರಲ್ಲಿ ಮಾಡ್ತಾ ಹೋಗಬೇಕು. ಅದನ್ನೇ ಆತ್ಮ ನಾಮ್ ಅವಸಾದಯೇತ್ ಅಂತ ಹೇಳ್ತಾರೆ. ಆತ್ಮ ಏವ ಆತ್ಮನಃ ಬಂಧು, ಆತ್ಮ ಏವ ಆತ್ಮನಃ ರಿಪುಹು. ಅಂದ್ರೆ ನಮ್ಮ ಮನಸ್ಸೇ ನಮಗೆ ಸ್ನೇಹಿತ, ಸಖ, ಬಂಧು, ಬಾಂಧವ ಎಲ್ಲ ನಮ್ಮ ಮನಸ್ಸೇ. ಅದೇ ಮನಸ್ಸು ಪ್ರತಿರೋಧ ಮಾಡಿದಾಗ ನಮಗೆ ಶತ್ರು ಆಗಿ ಕಾಣ್ತಾನೆ. ಇಲ್ಲಿ ನಮ್ಮ ಮನಸ್ಸನ್ನೇ ಇಲ್ಲಿ ಆತ್ಮ ಅಂತ ಹೇಳ್ತಾನೆ ಭಗವಂತ. ಹೇಗೆ ನಮಗೆ ನಮ್ಮ ಮನಸ್ಸು ನಮಗೆ ಶತ್ರುವಾಗಿ ಕಾಡ್ತಾನೆ ಅಥವಾ ಸ್ನೇಹಿತ ಆಗಿ ನನಗೆ ರಕ್ಷಣೆ ಕೊಡ್ತಾನೆ? ಯಾವ ಮನಸ್ಸು ತನ್ನ ಬುದ್ಧಿಯ ಸೀಮೆಯ ಒಳಗೆ, ಆ ಬುದ್ಧಿ ಅನ್ನೋದರಲ್ಲಿ ಶಿಕ್ಷಣ ಕಲಿತು ಸರಿಯಾದ ದಾರಿಲಿ ಮುಂದುವರಿಯುತ್ತೆ, ಶಿಸ್ತುಬದ್ಧವಾಗಿ ವರ್ತಿಸುತ್ತೆ, ಬುದ್ಧಿ ಹೇಳಿದಂತಹ ಮಾತುಗಳನ್ನ ಕೇಳಿ ಮನಸ್ಸು ಶಿಕ್ಷಿತವಾಗಿ ಆ ಶಿಸ್ತುಬದ್ಧತೆಯಲ್ಲಿ ನಡೆಯುತ್ತೆ, ಅದು ನನ್ನ ಸ್ನೇಹಿತ. ಯಾವ ಮನಸ್ಸಿಗೆ ಶಿಕ್ಷಣ ಇಲ್ಲ, ಸದಾ ಅಜಿಟೇಷನ್, ಸದಾ ಡಿಸ್ಟರ್ಬ್ ಇಂದ ಕೂತಿರುತ್ತೆ, ಅಂತಹ ಮನಸ್ಸು ಯಾವಾಗಲೂ ಅದು ಬೇಕು, ಇದು ಬೇಕು, ಅದು ನಂದು, ಈ ಥರ ಗುರುತಿಸ್ಕೊಂಡು ಹೊರಗಡೆ ವಸ್ತು ವಿಷಯಗಳಲ್ಲಿ ಆಸಕ್ತಿ ತೋರಿಸಿ ಸದಾ ಡಿಸ್ಟರ್ಬ್ ಆಗಿರುತ್ತೆ. ಅಂತಹ ಮನಸ್ಸು ನನಗೆ ಶತ್ರುವಾಗಿ ಕಾಣುತ್ತೆ. ಸೊ ಇಲ್ಲಿ ಶುದ್ಧ ಮನಸ್ಸನ್ನ ಸ್ನೇಹಿತ ಅಂತ ತಿಳ್ಕೋಬಹುದು, ಮತ್ತು ಅಶುದ್ಧ ಮನಸ್ಸನ್ನ ಶತ್ರು ಅಂತ ನನ್ನ ಜೊತೆ ಇರುತ್ತೆ ಅದು. ಅದರಿಂದ ನಮ್ಮ ಮನಸ್ಸನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಸುಶಿಕ್ಷಿತ ಮನಸ್ಸು ಅಂತಂದ್ರೆ ಯಾವ ಮನಸ್ಸು ಸರಿಯಾದ ತಿಳುವಳಿಕೆ ಮತ್ತು ಶಿಕ್ಷಣಗಳಿಗೆ ಒಗ್ಗಿಕೊಂಡು ಅದರ ಮೂಲಕ ಪ್ರಪಂಚದಲ್ಲಿ ಹೊರಗಿನ ವಸ್ತುಗಳಿಗೆ ಮಾರು ಹೋಗದೆ ತನ್ನ ಎಲ್ಲ ಇಂದ್ರಿಯಗಳನ್ನ ಹದ್ದುಬಸ್ತು, ಯಾವುದು ಬೇಕು ಯಾವುದು ಬೇಡ ಸರಿಯಾಗಿ ವಿಮರ್ಶೆ ಮಾಡುತ್ತೆ. ಆ ಇಂದ್ರಿಯಗಳಿಗೆ ಮಾರು ಹೋಗದೆ ಹೊರಗಿನ ವಿಚಾರಗಳಲ್ಲಿ, ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ತೋರಿಸ್ತಾ ಮುಂದೆ ಹೋಗುತ್ತಾ, ಅದು ಅಶುದ್ಧ ಮನಸ್ಸು. ಹೊರಗಿನ ಪ್ರಾಪಂಚಿಕ ವಿಷಯಗಳಲ್ಲಿ ಅನಾಸಕ್ತಿ ತೋರಿಸುತ್ತಲ್ಲ, ಅದು ಸುಶಿಕ್ಷಿತ ಮನಸ್ಸು. ಅಂತಹ ಮನಸ್ಸು ನನಗೆ ಸ್ನೇಹಿತ, ಸಖ, ಮಿತ್ರ ಈ ಥರ ಇರುತ್ತೆ. ಅಮೃತ ಬಿಂದು ಉಪನಿಷತ್ತಲ್ಲಿ ಮೊದಲನೇ ಮಂತ್ರನೇ ಈ ಮನಸ್ಸಿನ ಬಗ್ಗೆ ಹೇಳಿದೆ. ಅಮೃತ ಬಿಂದು ಉಪನಿಷತ್ತಲ್ಲಿ ಮೊದಲನೇ ಮಂತ್ರ ಈ ರೀತಿ ಹೇಳುತ್ತೆ: ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂಚ ಶುದ್ಧಮೇವಚ ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ ಅಂತ ಹೇಳುತ್ತೆ ಉಪನಿಷತ್ತು. ಮನಸ್ಸು ಅನ್ನೋದನ್ನ ಎರಡು ವಿಧವಾಗಿ ಹೇಳಿದ್ದಾರೆ ಇಲ್ಲಿ. ಮನೋಹಿ ದ್ವಿವಿಧಂ ಪ್ರೋಕ್ತಂ, ಪ್ರೋಕ್ತಂ ಅಂತಂದ್ರೆ ಹೇಳೋದು. ಮನಸ್ಸು ಅನ್ನೋದನ್ನ ಎರಡು ವಿಧವಾಗಿ ಗುರುತಿಸಿದ್ದಾರೆ. ಒಂದು ಶುದ್ಧ ಮನಸ್ಸು, ಇನ್ನೊಂದು ಅಶುದ್ಧ ಮನಸ್ಸು. ಅಂದ್ರೆ ಅಶುದ್ಧ ಮನಸ್ಸು ಯಾವುದಪ್ಪ ಅಂತಂದ್ರೆ ಅಶುದ್ಧಂ ಕಾಮ ಸಂಕಲ್ಪಂ ಅಂತ ಹೇಳ್ತಾರೆ. ಯಾವುದು ಅಶುದ್ಧ ಮನಸ್ಸು ಅಂತಂದ್ರೆ ಸದಾಕಾಲ ಆಸೆಗಳಲ್ಲಿ, ಸದಾ ಅಲ್ಲಿ ಇಲ್ಲಿ ಅದು ಬೇಕು ಇದು ಬೇಕು ಅಂತ ಹೊರಗಡೆ ಪ್ರಪಂಚದಲ್ಲಿ ಸದಾ ಆಸಕ್ತಿ ತೋರಿಸುತ್ತಲ್ಲ, ಅದು ಅಶುದ್ಧ ಮನಸ್ಸು ಅಂತ ಹೇಳ್ತಾರೆ. ಶುದ್ಧಂ ಕಾಮ ವಿವರ್ಜಿತಂ ಅಂತ ಹೇಳ್ತಾರೆ. ಕಾಮ ಅಂತಂದ್ರೆ ಆಸೆಗಳು ಅಂತ ಅರ್ಥ. ಯಾವ ಮನಸ್ಸು ಹೊರಗಿನ ಪ್ರಪಂಚದಲ್ಲಿ ಆಸಕ್ತಿ ತೋರಿಸೋದಿಲ್ಲ, ಒಳಗಡೆ ಸಾಧನೆ ಮಾಡಕ್ ಬಯಸುತ್ತೆ, ಅಂತಹ ಮನಸ್ಸು ಶುದ್ಧ ಮನಸ್ಸು ಅಂತ ಅಮೃತ ಬಿಂದು ಉಪನಿಷತ್ತಿನಲ್ಲಿ ಮನಸ್ಸಿನ ಬಗ್ಗೆ ಹೇಳುತ್ತೆ. ತನ್ನ ಎರಡನೇ ಮಂತ್ರ ಅದೇ ಉಪನಿಷತ್ತಿನಲ್ಲಿ, ಅದರ ನೆಕ್ಸ್ಟ್ ಮಂತ್ರನೂ ಈಗ ನಾವು ಭಗವದ್ಗೀತೆನಲ್ಲಿ ಏನ್ ನೋಡಿದೀವಿ ಅದೇ ಹೇಳುತ್ತೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಂ ಮುಕ್ತಂ ನಿರ್ವಿಷಯಂ ಸ್ಮೃತಂ ಅಂತ ಹೇಳುತ್ತೆ. ಮನಸ್ಸು ಮನ ಏವ ಬಂಧನ ಅಥವಾ ಮುಕ್ತಿ
ಇವೆರಡರ ಅನುಭವಕ್ಕೆ ಕೇವಲ ಮನಸ್ಸೇ ಮೂಲ ಕಾರಣ. ಅಂತಂದ್ರೆ ಬಂಧನ ಅನ್ನೋದು ಒಂದು ಅನುಭವ, ಬಂಧನ ಇಲ್ಲ ನಾನು ಮುಕ್ತವಾಗಿದ್ದೀನಿ ಅನ್ನೋದು ಕೂಡ ಒಂದು ಅನುಭವ. ಆ ಎರಡು ಅನುಭವನೂ ನಮ್ಮ ಮನಸ್ಸಿನಲ್ಲಿ ನಾವು ವಿಮರ್ಶೆ ಮಾಡಿಕೊಂಡಾಗ ಸಿಕ್ಕಿದ ಫಲ ಅದು. ಬಂಧ ಅಂತಂದ್ರೆ ನಮ್ಮನ್ನು ಕಟ್ಟಾಕಿರ್ಬೇಕು, ನಮ್ಮನ್ನು ಒಂದ್ ಕಡೆ ಕೂಡ ಹಾಕಿರ್ಬೇಕು ಅಲ್ಲ. ಮನಸ್ಸಿನ ವಿಮರ್ಶೆ ಮಾಡಿದಾಗ ಅವೆರಡೂ ಕೂಡ ನಮ್ಮ ಅನುಭವಕ್ಕೆ ಬರುತ್ತೆ. ಹೊರಗಿನ ಪ್ರಪಂಚದಲ್ಲಿ ಆಸೆಗಳ ಹಿಂದೆ ಹೋಗುತ್ತಲ್ಲ ಮನಸ್ಸು, ಅಟ್ಯಾಚ್ ಆಗೋಗುತ್ತೆ, ಅದು ಬಂಧನ. ಅದು ಸದಾ ಅದರ ಆಸಕ್ತಿಲಿದ್ದು ಅದ್ರ ಜೊತೆ ಬಂಧನ, ಅದು ಕಟ್ಟಾಕ್ಬಿಡುತ್ತೆ. ಆ ಒಂದು ಆಸೆಗಳು ಈ ಮನಸ್ಸನ್ನ ಕಟ್ಟಾಕುತ್ತೆ. ಅದಕ್ಕೆ ಅದನ್ನ ಬಂಧನ ಅಂತ ಕರೀತಾರೆ. ಯಾವ ಹೊರಗಿನ ವಸ್ತು ವಿಚಾರ ವಿಷಯಗಳಲ್ಲಿ ಅದಕ್ಕೆ ಆಸಕ್ತಿ ಇರೋದಿಲ್ಲ, ಅದು ಅಟ್ಯಾಚ್ ಆಗೋದಿಲ್ಲ, ಫ್ರೀಯಾಗಿ ಎಲ್ಲ ನೋಡುತ್ತೆ, ಎಲ್ಲ ಪ್ರಪಂಚದ ಪ್ರತಿಯೊಂದನ್ನು ನೋಡುತ್ತೆ, ಅನುಭವಿಸುತ್ತೆ. ಅದು ಅಷ್ಟೇ, ಅದು ಬೇಕು ಅಂತ ಹತ್ರ ಸೇರಿಸ್ಕೊಳ್ಳೋಕೆ ಬಿಡೋದೇ ಇಲ್ಲ. ಅದು ಶುದ್ಧವಾದ ಮನಸ್ಸು. ನೋಡುತ್ತೆ, ಅನುಭವಿಸುತ್ತೆ, ಎಲ್ಲ ಮಾಡುತ್ತೆ, ಆದ್ರೆ ಇದು ಬೇಕು ಅಂತ ಅದಕ್ಕೋಸ್ಕರ ಕೊರಗೋದಿಲ್ಲ, ಅದಕ್ಕೆ ಅಂಟಿಕೊಳ್ಳೋದಿಲ್ಲ. ಅದು ಶುದ್ಧವಾದ ಮನಸ್ಸು. ಆಸಕ್ತಿ ಮತ್ತು ಅನಾಸಕ್ತಿ ಎರಡು ಮನಸ್ಸಿನ ವೃತ್ತಿಗಳು. ಯಾವ ವಸ್ತು ವಿಷಯಗಳಲ್ಲಿ ಆಸಕ್ತಿ ಬೆಳೆಸ್ಕೋಬೇಕೋ ಅಥವಾ ಅನಾಸಕ್ತಿಯಿಂದ ವರ್ತಿಸ್ಬೇಕೋ ಅದು ಎರಡನ್ನು ಡಿಸೈಡ್ ಮಾಡೋದು ಮನಸ್ಸು. ಹೆಂಗ್ ಡಿಸೈಡ್ ಮಾಡತ್ತೆ ಅಂತಂದ್ರೆ ಆ ಬುದ್ಧಿ ಅದಕ್ಕೆ ಆ ಒಂದು ಶಿಕ್ಷಣ ಕೊಟ್ಟಿರುತ್ತೆ. ಯಾವ ವಸ್ತುಗಳಲ್ಲಿ ನೀನು ಆಸಕ್ತಿ ಪಡಬೇಕು, ಯಾವ ವಸ್ತುಗಳಲ್ಲಿ ಅನಾಸಕ್ತಿಯಿಂದ ವರ್ತಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂತಹ ಮನಸ್ಸಿಗೆ ಸರಿಯಾದ ಶಿಕ್ಷಣನ ಬುದ್ಧಿನೇ ಕೊಟ್ಟಿರುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅದೇ ಮನಸ್ಸು ನಮಗೆ ಶತ್ರುವಾಗಿ ಕಾಣುತ್ತೆ. ಭಗವಂತ ಒಂದು ತುಂಬಾ ಸೂಕ್ಷ್ಮವಾಗಿ ಒಂದು ಸಂದೇಶ ಕೊಟ್ಟಿದ್ದಾನೆ. ಪ್ರತಿ ಕ್ಷಣ ನಾವು ವಿಮರ್ಶೆ ಮಾಡ್ತಾ ಹೋಗ್ಬೇಕು. ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ಈಗ ಏನಾಗಿದ್ದೀವಿ, ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಅವಾಗವಾಗ ನಾವು ಜ್ಞಾಪಿಸ್ಕೊತಾ ಇರಬೇಕು. ಸುಮ್ಮನೆ ಕೂತಿರ್ತೀವಿ, ಕೆಲಸಗಳಾಗ್ತಾ ಇರುತ್ತೆ, ಊಟ ತಿಂಡಿ ಆಗತ್ತೆ, ಹೊರಗಡೆ ಹೋಗ್ತೀವಿ, ಸುತ್ತಾಡ್ತೀವಿ, ಬರ್ತೀವಿ. ಇದು ದಿನನಿತ್ಯದ ದಿನಚರಿ. ಇದು ಇಷ್ಟು ಮಾತ್ರಕ್ಕೆ ನಾವು ಬೇಕಿಲ್ಲ. ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು, ಏನ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗಬೇಕು, ಏನ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು, ಏನ್ ಮಾಡಬಾರ್ದು ಅನ್ನೋದು ಗೊತ್ತಾಗಬೇಕು. ಸೊ ಅವಾಗವಾಗ ಒಂದೊಂದ್ಸಲಿ ನಮ್ಮ ಮನಸ್ಸನ್ನ ನಾವು ಅವಲೋಕಿಸ್ಬೇಕು. ಈಗ ಸಿಂಹಾವಲೋಕನ ಅಂತ ಹೇಳ್ತಾರೆ. ಕಾಡಿನಲ್ಲಿ ಸಿಂಹ ಒಂದಷ್ಟು ದೂರ ಮುಂದೆ ಬಂದ್ಮೇಲೆ ಒಂದ್ಸಲಿ ಹಿಂದೆ ತಿರುಗ್ಬಿಟ್ಟು ಹಿಂಗೆ ನೋಡತ್ತೆ. ಅದ್ಭುತವಾದ ಸಂದೇಶ ಇದೆ ಸಿಂಹಾವಲೋಕನ ಅಂತಂದ್ರೆ. ಅದು ಕಾಡಲ್ಲಿ ಎಷ್ಟು ಮುಂದೆ ಬಂದಿದ್ದೀನಿ ಅನ್ನೋದನ್ನ ಹಿಂತಿರುಗಿ ನೋಡಿದಾಗ ಅದಕ್ಕೆ ಗೊತ್ತಾಗುತ್ತೆ. ನನ್ನ ಜಾಗದಿಂದ ನಾನು ಎಷ್ಟು ಮುಂದೆ ಬಂದಿದ್ದೀನಿ, ನನ್ನ ಬೌಂಡ್ರಿ ಇನ್ನೂ ಎಷ್ಟು ಮುಂದೆ ಇದೆ, ಎಲ್ಲಿವರೆಗೂ ನಾನು ಸುರಕ್ಷಿತವಾಗಿ ಮುಂದೆ ಹೋಗ್ಬೋದು, ಈ ಕಾಡಲ್ಲಿ ಎಷ್ಟು ಮುಂದೆ ನಾನು ಹೋಗ್ಬೋದು, ಎಲ್ಲಿವರೆಗೂ ನಾನು ಬಂದಿದ್ದೀನಿ ಅಂತ ನೋಡ್ಕೊಳ್ಳುತ್ತೆ ಸಿಂಹ. ಅದಕ್ಕೆ ಸಿಂಹಾವಲೋಕನ ಅಂತ ಹೇಳ್ತಾರೆ. ನಾವು ಕೂಡ ಅವಾಗವಾಗ ನಾವು ಅದನ್ನು ಮಾಡ್ಕೋಬೇಕು. ಇವತ್ತು ನಾ ಏನ್ ಮಾಡಿದೆ, ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದ್ಸಲಿ ಬೆಳಗ್ಗೆಯಿಂದ ನಾ ಏನ್ ಮಾಡಿದೆ, ಏನೇನ್ ಮಾಡ್ಬೋದಾಗಿತ್ತು, ಮಾಡಬೇಕಾಗಿರೋ ಕೆಲಸಗಳನ್ನ ನಾ ಏನಾರು ಮಾಡದೆ ಬಿಟ್ಟಿದ್ದೀನ. ಸೊ ಈ ಒಂದು ರೀತಿನಲ್ಲಿ ನನ್ನನ್ನು ನಾನು ವಿಮರ್ಶೆ ಮಾಡ್ಕೋತಾ ನನ್ನನ್ನು ನಾನು ತಿದ್ಕೋಬಹುದು. ನನ್ನನ್ನು ನಾನು ತಿದ್ದುಕೊಂಡು ನಾನು ಮಾಡಬೇಕಾಗಿರೋ ಕೆಲಸನ ನಾನೇ ಜ್ಞಾಪಿಸ್ಕೊಂಡು ಹೆಜ್ಜೆ ಇಟ್ಟು ಮುಂದುವರೆದು ಸಾಧನೆ ಮಾಡ್ತೀನಲ್ಲ, ಅದನ್ನೇ ಉದ್ಧರೇರ್ ಆತ್ಮನಾತ್ಮಾನಂ ಅಂತ ಹೇಳ್ತಾನೆ. ಹಿಂಗೆ ಇಡೀ ಶ್ಲೋಕ ನಾವು ಏನ್ ಮಾಡಬೇಕು, ಮಾಡೋದಕ್ಕೆ ನಮಗೆ ಸಾಧನೆ ಏನು, ಮಾಡೋದಕ್ಕೆ ಯಾರು ಕಾರಣ, ಅಷ್ಟನ್ನೇ ನಾವು ಒಂದು ಅರಿವಿನ ಜೊತೆಗೆ ನಮ್ಮ ದೇಹ ಮನಸ್ಸು ನಮಗೆ ಹೇಗೆ ಸಹಕಾರಿಯಾಗಿದೆ, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಕೊಂಡ್ರೆ ನಮ್ಮ ಈ ಸಾಧನೆ ಮಾರ್ಗದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವು ಎಷ್ಟು ಮುಂದೆ ಬರಬಹುದು, ಅದು ನನ್ನ ಕೈನಲ್ಲಿ ಮಾತ್ರ ಇದೆ.
ನನ್ನ ಉದ್ಧಾರಕ್ಕೆ ನಾನೇ ಪ್ರಯತ್ನ ಪಡಬೇಕು, ನನ್ನನ್ನು ನಾನು ಕೀಳ್ಮಟ್ಟದಲ್ಲಿ ನೋಡ್ಕೋಬಾರ್ದು. ನನ್ನ ಮನಸ್ಸೇ ನನಗೆ ಸ್ನೇಹಿತ, ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ಅವನು ನನ್ನ ಸ್ನೇಹಿತನಾಗಿರ್ತಾನೆ. ಅವನಿಗೆ ನಾನು ಸರಿಯಾದ ಶಿಕ್ಷಣ ಕೊಡೋದ್ರೆ ಅದೇ ನನ್ನ ಮನಸ್ಸು ನನಗೆ ಶತ್ರು ಥರ ಇರ್ತಾನೆ. ಇಡೀ ಒಂದು ಶ್ಲೋಕದಲ್ಲಿ ನಾವು ಹೇಗಿರಬೇಕು ಅನ್ನೋ ಒಂದು ಅದ್ಭುತವಾದ ಚೌಕಟ್ಟು ಹಾಕಿಕೊಟ್ಟಿದ್ದಾನೆ ಪರಮಾತ್ಮ. ಇವತ್ತು ನೀನು ಉಳ್ಳಾಗಲ್ಲ ಮಾಮೂಲಿ ಬೀಜನಿಂದ ಇವತ್ತಿಗೆ ಸ್ವಲ್ಪ ವಿರಾಮ ಕೊಡಿ. ಆಯ್ತು. ಕಾರಣ ಏನು ಅಂದರೆ ಹಾ, ಕುಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾ. ಒಂದು 2 ಲೈನ್ ಇದೆ. ಆಯ್ತು, ಹೋಗ್ತೀವಿ. ಮನಸ್ಸು ಅನ್ನೋದು, ಮನಸ್ಸು ಅಂತಂದ್ರೆ ಏನು ಅಂತಂದ್ರೆ ಅದು ಸದಾ ಯೋಚನೆಗಳಿಂದ ಹರಿತಾ ಇರುತ್ತೆ. ಮೈಂಡ್ ಈಸ್ ಎ ಫ್ಲೋ ಆಫ್ ಥಾಟ್ಸ್ ಅಂತ ಕರೀತಾರೆ. ಅಂತಂದ್ರೆ ಮನಸ್ಸು ಅಂತಂದ್ರೆ ಅದು ಸುಮ್ಮನೆ ಇರೋದಿಲ್ಲ, ಅಲ್ಲಿ 108 ಯೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸದಾ ಅದು ಹರಿತಾ ಇರುತ್ತೆ, ಬರೀ ಬರೋದು ಹೋಗೋದಲ್ಲ, ಹಿಂಗೆ ಬಂದು ಹಿಂಗೆ ಹೋಗ್ತಾ ಇರುತ್ತೆ. ನಾವು ಗಮನ ಕೊಟ್ರೆ, ನಾವು ಏನು ಯೋಚನೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಗಮನ ಕೊಟ್ರೆ ನಮ್ಮ ಊಹೆಗೆ ನಿಲುಕದ್ದು ಯೋಚನೆಗಳೆಲ್ಲ ಬಂದಿರುತ್ತೆ. ಅದನ್ನ ಇವತ್ತು ಯೋಚನೆ ಮಾಡೋ ಅವಶ್ಯಕತೆ ಇತ್ತ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಮನಸ್ಸು ಅನ್ನೋದು ಅಂಥದ್ದು. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಅದಕ್ಕೊಂದು ಅರ್ಥ ಇರ್ಬೋದು, ಅರ್ಥನೇ ಇಲ್ಲದೆ ಇರೋ ಯೋಚನೆಗಳಿರ್ಬೋದು. ಹೀಗೆ ನನ್ನನ್ನು ಹೇಳದೆ ಕೇಳದೆ ಸದಾ ನನ್ನೊಳಗಡೆ ಬರ್ತಾ ಇರುತ್ತೆ. ಸೊ ಅದು ನನ್ನಲ್ಲಿ ಒಂದು ಬುದ್ಧಿ ಅನ್ನೋದು ಒಂದಿರುತ್ತಲ್ಲ. ಸೊ ಯಾವ ಒಂದು ಯೋಚನೆಯನ್ನ ನಾನು ನನ್ನ ಮನಸ್ಸಿನಲ್ಲಿ ಹರಿಯ ಬಿಟ್ರೆ, ಅಂತಂದ್ರೆ ಬರೋದಕ್ಕೆ ಬಿಟ್ರೆ ಅದು ಒಳ್ಳೆಯದು. ಯಾವುದು ನನಗೆ ಬೇಡ ಅದನ್ನ ಹಂಗೆ ಪಕ್ಕಕ್ಕೆ ಇಟ್ಬಿಡ್ಬೋದು. ಆ ಶಕ್ತಿ ನಾವು ಬೆಳೆಸ್ಕೋಬೇಕು. ಯಾಕೆಂದ್ರೆ ನಮ್ಮ ಮನಸ್ಸಿಗೆ ಏನು ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗತ್ತಲ್ಲ, ಗೊತ್ತಾದ್ಮೇಲೆ ಅದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾದ್ಮೇಲೆ ಒಳ್ಳೆಯದನ್ನು ಮಾತ್ರ ಹರಿಯಕ್ಕೆ ಬಿಡಬೇಕು, ಕೆಟ್ಟದನ್ನು ಈಚೆ ಹಾಕ್ತಾ ಇರಬೇಕು. ಅದೇ ಮನಸ್ಸಿನ ಶಿಕ್ಷಣ ಅಂತಂದ್ರೆ ಅದೇ. ಸೊ ಹೀಗೆ ಶಿಕ್ಷಣ ಕೊಡ್ಬೇಕಾದ್ರೆ, ಮನಸ್ಸಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ಮನಸ್ಸನ್ನೇ ಉನ್ನತ ಮಟ್ಟಕ್ಕೆ ತಗೊಂಡು ಹೋದಾಗ ಅದು ಬುದ್ಧಿ ಇನ್ನಿಸ್ಕೊಳ್ಳುತ್ತೆ. ಅದನ್ನ ಯೂಸ್ ಮಾಡಬೇಕು. ಹೇಗೆ ಅಂತಂದ್ರೆ, ಒಂದು ಕಾಲಿಗೆ ಮುಳ್ಳು ಚುಚ್ಕೊಂಡಾಗ ಆ ಮುಳ್ಳನ್ನ ಈಚೆ ತೆಗೆಯೋದಕ್ಕೆ ಮತ್ತೊಂದು ಮುಳ್ಳು ಅಥವಾ ಸೂಜಿ ಮೊನೆ ಕೈಗೆ ಸಿಗೋದಿಲ್ಲ ಅದು, ಆ ಮುಳ್ಳನ್ನು ತೆಗೆಯೋದಕ್ಕೆ. ಸೊ ಆ ಮುಳ್ಳನ್ನು ತೆಗಿಬೇಕಾದ್ರೆ ಮತ್ತೊಂದು ಮುಳ್ಳು ಬೇಕು ನಮಗೆ. ಅದು ತೆಗೆದ್ಮೇಲೆ ಎರಡನ್ನೂ ಈಚೆ ಹಾಕ್ತೀವಿ, ಯಾವುದೂ ಇಟ್ಕೊಳ್ಳೋದಿಲ್ಲ ನಾವು. ಆ ಥರ ನಮ್ಮ ಮನಸ್ಸಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ನಮ್ಮ ಮನಸ್ಸನ್ನೇ ಯೂಸ್ ಮಾಡ್ಕೋಬೇಕು. ನಮ್ಮ ಮನಸ್ಸನ್ನೇ ಯೂಸ್ ಮಾಡ್ಕೊಂಡಾಗ ಅದಕ್ಕೆ ಒಂದು ಶಿಕ್ಷಣ ಸಿಗುತ್ತೆ, ಒಂದು ಅರ್ಥ ಸಿಗುತ್ತೆ, ಸರಿಯಾದ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಈ ಯೋಚನೆಗಳು ನಮಗೆ ಮನಸ್ಸಿನ ಒಳಗಡೆ ಬರ್ತಾ ಇರುತ್ತೆ, ಹೋಗ್ತಾ ಇರ್ತಲ್ಲ. ಈ ಯೋಚನೆಗಳನ್ನ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅಂತ ಹೇಳಿದ್ವಲ್ಲ, ಅದು ಸಾಮಾನ್ಯವಾಗಿ 3 ಗುಣಗಳಿಂದ ಕೂಡಿರುತ್ತೆ. ಒಂದು ಸತ್ವಗುಣದಿಂದ ಕೂಡಿರುವಂತಹ ಮನಸ್ಸು, ಇನ್ನೊಂದು ರಾಜಸಿಕ ಗುಣದಿಂದ ಇರುವಂತಹ ಯೋಚನೆ, ಇನ್ನೊಂದು ತಾಮಸ ಗುಣದಿಂದ ಇರುವಂತಹ ಯೋಚನೆ ಆಗಿರುತ್ತೆ. ಸಾತ್ವಿಕವಾದ ಮನಸ್ಸು ಅಂತಂದ್ರೆ ಏನು ಅಂತಂದ್ರೆ, ಅದು ಶುದ್ಧವಾದ ಮನಸ್ಸು, ಸದಾ ಜ್ಞಾನದಿಂದ ತುಂಬಿರುತ್ತೆ, ಸದಾ ತಿಳಿಯಾಗಿರುತ್ತೆ, ಸದಾ ನಿರ್ಮಲವಾಗಿರುತ್ತದೆ. ಅದನ್ನ ಸಾತ್ವಿಕ ಮನಸ್ಸು ಅಂತ ಹೇಳ್ತಾರೆ. ರಾಜಸಿಕ ಮನಸ್ಸು ಅಂತಂದ್ರೆ ಸದಾ ಬಯಕೆಗಳಿಂದ ತುಂಬಿರುತ್ತೆ. ನನ್ಗೆ ಅದು ಬೇಕು, ಇದು ಬೇಕು, ಪ್ರತಿಯೊಂದನ್ನು ಸಂಪಾದನೆ ಮಾಡಬೇಕು, ಆ ಸಂಪಾದನೆ ಮಾಡೋದಕ್ಕೆ ನಾನು ಕೆಲಸಗಳು ಮಾಡಬೇಕು, ಏನೋ ಒಂದು ಕೆಲಸ, ಅದು ಒಳ್ಳೇದೋ ಕೆಟ್ಟದೋ ಹೇಗೋ ಒಟ್ಟಿನಲ್ಲಿ ನನಗದು ಬೇಕು. ಇದು ರಾಜಸಿಕ ಯೋಚನೆ, ರಾಜಸಿಕ ಮನಸ್ಸು. ಇನ್ನೊಂದು ಯೋಚನೆ ತಾಮಸಿಕ ಮನಸ್ಸಿನ ಮಟ್ಟದಲ್ಲಿರುತ್ತೆ. ತಾಮಸಿಕ ಮನಸ್ಸಿನ ಮಟ್ಟದ ಯೋಚನೆ ಏನು ಅಂತಂದ್ರೆ, ಸೊಮ್ಮನ್ನು ಬಿದ್ದಿರೋದು, ಜಡವಾಗಿ ಬಿದ್ದಿರೋದು, ಏನಿಲ್ಲ, ಆಸೆನೂ ಇಲ್ಲ, ಆಸಕ್ತಿನೂ ಇಲ್ಲ, ಅನಾಸಕ್ತಿ, ಸುಮ್ಮನೆ ಇರೋದು.
ಇದು ಜಡದಿಂದ ಇರುತ್ತೆ. ಒಂದ್ ಕಡೆ ಕೂತಲ್ಲೇ ಕೂತ್ಬಿಡೋದು, ನಿಂತಲ್ಲೇ ನಿಲ್ಲೋದು, ಸದಾ ಮಲಗಿರೋದು, ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರೋದು, ಇಂತಹದ್ದು ತಾಮಸಿಕ ಮನಸ್ಸು. ಈ ಯೋಚನೆ, ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂತಹ ಈ ಯೋಚನೆಗಳು ಈ 3 ಗುಣಗಳು ಹೊರತು ಬೇರೆ ಇನ್ಯಾವ ಥರ ಇರೋದಕ್ಕೂ ಸಾಧ್ಯ ಇಲ್ಲ. ಅದರಿಂದ ಇಂತಹ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತಾ ಇದೆ ಅಂತಂದಾಗ ಆ ಥರ ಬರ್ತಾ ಇರೋ ಯೋಚನೆಗಳಲ್ಲಿ ಯಾವ ಯೋಚನೆಗಳನ್ನ ನಾನು ಮನಸ್ಸಿನ ಪರದಿ ಒಳಗಡೆ ಬಿಟ್ಕೊಂಡು ಹೇಗೆ ಮುಂದುವರಿಬೇಕು, ಯಾವುದನ್ನ ಎಂಟರ್ಟೈನ್ ಮಾಡಬೇಕು, ಯಾವುದನ್ನ ನಾನು ಬೇಡ ಅಂತ ನಿರ್ಲಕ್ಷಿಸಬೇಕು, ಅದೆಲ್ಲ ತಿಳ್ಕೊತಾ ಹೋಗ್ಬೇಕಾಗತ್ತೆ. ನಮ್ಮ ಬೌದ್ಧಿಕ ಮಟ್ಟ ಬೆಳೆಸ್ಕೋತಾ ಅದೆಲ್ಲ ಗೊತ್ತಾಗ್ತಾ ಬರುತ್ತೆ. ಸತತವಾದ ಅಭ್ಯಾಸ ಮಾಡಬೇಕು. ಸೊ ಈ ಥರ ಎಲ್ಲ ಆಗಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರಬೇಕು. ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ದಾಗ ಬರೋ ಯೋಚನೆಗಳನ್ನ ಫಿಲ್ಟರ್ ಮಾಡಿ ಯಾವುದನ್ನ ಒಳಗೆ ತಗೊಂಡು ಹೇಗೆ ನನಗೆ ಸಹಕಾರಿ ಆಗತ್ತಾ, ಸಹಕಾರಿ ಇಲ್ವಾ, ಅದೆಲ್ಲ ತಿಳಿತಾ ಹೋಗುತ್ತೆ. ಈ ಮತ್ತೊಂದು ವಿಶೇಷ ಏನು ಈ ಮನಸ್ಸಿನಲ್ಲಿ ಅಂತಂದ್ರೆ, ಮನಸ್ಸಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು 4 ಥರ ಮನಸ್ಸಿದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಇವತ್ತು ನಿಲ್ಲಿಸ್ಕೊಳ್ಳೋಣ. ಮುಂದಿನ ಅಧ್ಯಾಯಕ್ಕೆ ನೆಕ್ಸ್ಟ್ ಹೋಗೋಣ. ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ಒಂದು ಮುಕ್ತವಾದ ಮನಸ್ಸು ಅಂತ ಕರೀತಾರೆ, ತೆರೆದ ಮನ ಅಂತ ಹೇಳ್ತೀವಿ. ಅಂತಂದ್ರೆ ಏನ್ ಹಂಗಂದ್ರೆ ಅಂತಂದ್ರೆ, ಈ ಕ್ಷಣದಲ್ಲಿ ನಾನು ಯಾರು ಅನ್ನೋದು ನನಗೂ ಗೊತ್ತು. ನನ್ನ ಹೆಸರು ಕೃಷ್ಣರಾವ್ ಪ್ರಕಾಶ್, ನಾನು LIC ಕೆಲಸ ಮಾಡ್ತೀನಿ, ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೀನಿ, ಇದಿಷ್ಟು ವಿಚಾರ ನನಗೆ ಗೊತ್ತು. ಇದು ನನ್ನ ಬಗ್ಗೆ. ಸೊ ನನ್ನ ಬಗ್ಗೆ ಗೊತ್ತಿರೋ ಅಷ್ಟು ವಿಚಾರಗಳು ನಿಮಗೂ ಗೊತ್ತಿದೆ. ಇದು ಒಂದು ರೀತಿಯ ಮನಸ್ಸು. ನನ್ನ ಮನಸ್ಸು, ನಾನು ಏನು ಅನ್ನೋದು ನನಗೆ ಹೇಗೆ ಗೊತ್ತಿದೆ, ಅದೇ ಥರ ನಾ ಏನು ಅನ್ನೋದು ನಿಮಗೂ ಗೊತ್ತಿದೆ. ಇದು ಓಪನ್ ಮೈಂಡ್ ಅಂತ ಹೇಳ್ತಾರೆ. ಬಿಚ್ಚಿಟ್ಟ ಮನಸ್ಸು, ತೆರೆದ ಮನಸ್ಸು ಅಂತ ಹೇಳ್ತೀವಿ. ಇನ್ನೊಂದು ಥರ ಮನಸ್ಸಿರುತ್ತೆ, ಅದೇನು ಅಂತಂದ್ರೆ, ನನ್ನ ಮನಸ್ಸಿನಲ್ಲಿ ಈ ಕ್ಷಣದಲ್ಲಿ ಏನಿದೆ, ನಾ ಹೇಗೆ, ನಾ ಏನು ಅನ್ನೋದು ಕೇವಲ ನನಗೊಬ್ಬನಿಗೆ ಗೊತ್ತು. ಬೇರೆಯವರಿಗೆ ಅದು ಗೊತ್ತಾಗದೇ ಇರೋ ರೀತಿನಲ್ಲಿ ನಾನು ವರ್ತನೆ ಮಾಡ್ತೀನಿ. ಯಾರಿಗೂ ಕೆಲವು ವಿಚಾರಗಳು ನಾನು ಬಿಟ್ಕೊಡೋದಿಲ್ಲ. ಇದು ಬಚ್ಚಿಟ್ಟ ಮನಸ್ಸು ಅಂತ ಹೇಳ್ತಾರೆ. ಉದಾಹರಣೆಗೆ, ನನ್ನ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡನ್ನ ನಾನು ಎಲ್ಲಿಟ್ಟಿದ್ದೀನಿ, ಯಾವ ಬ್ಯಾಂಕಲ್ಲಿದೆ, ಯಾವ ಲಾಕರಲ್ಲಿ ನಂದು ಬಂಗಾರ, ಚಿನ್ನ, ಬೆಳ್ಳಿ, ಇದೆಲ್ಲ ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ, ಇದೆಲ್ಲ ಕೇವಲ ನನಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಬೇರೆಯವರಿಗೆ ಗೊತ್ತಾಗದೇ ಇರೋ ಹಾಗೆ ನಾ ಅದನ್ನ ಹಿಡ್ಕೊಂಡಿರ್ತೀನಿ. ಇದು ಇನ್ನೊಂಥರ. ಮೂರನೇದು ಒಂದು ಮನಸ್ಸಿರುತ್ತೆ, ಅದೇನು ಅಂತಂದ್ರೆ, ನಾ ಏನು ಅನ್ನೋದು ನನಗೆ ಗೊತ್ತೇ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನಾ ಏನು ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಅರಿವಿಗೆ ಬರೋದಿಲ್ಲ. ಬಟ್ ನಾ ಯಾತಕ್ಕೆ ಹಿಂಗೆ ಮಾಡಿದೆ ಅನ್ನೋದು ಬೇರೆ ಎಲ್ರಿಗೂ ಗೊತ್ತಾಗುತ್ತೆ. ಇದು ಕೂಡ ಒಂದು ರೀತಿಯ ಮನಸ್ಸು. ಫಾರ್ ಎಕ್ಸಾಂಪಲ್, ಕೆಲವೊಂದು ವೀಕ್ನೆಸ್ ಇರುತ್ತೆ ಕೆಲವರುಗಳಿಗೆ. ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಫುಡ್ ಅಥವಾ ಒಂದು ಪರ್ಟಿಕ್ಯುಲರ್ ಏನೋ ಒಂದು ಹುಳನೋ ಅಥವಾ ಇನ್ನೇನೋ ನೋಡಿದಾಗ ಅಥವಾ ಯಾರೋ ಏನೋ ಅಂದಾಗ ಪರ್ಟಿಕ್ಯುಲರ್ ಅದೇ ಶಬ್ದನ ಯೂಸ್ ಮಾಡಿದಾಗ ಅವರು ತುಂಬ ಬೇಗ ರಿಯಾಕ್ಟ್ ಆಗೋಗ್ತಾರೆ, ತುಂಬ ಬೇಗ ಕೋಪ ಬರುತ್ತೆ. ನಾ ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗದೆ ಇಡೀ ಒಂದು ವಾತಾವರಣನ ಹಾಳು ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನಾ ಏನು ಮಾಡ್ತಾ ಇದ್ದೀನಿ, ಯಾತಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಅವಾಗ ಬೇರೆಯವ್ರು ಹೇಳ್ತಾರೆ, ನೋಡಪ್ಪ ನೀನು ಆರಾಮಕ್ಕಿದ್ದೆ, ಅವನು ಏನೋ ಬಂದು ಇದನ್ನ ಜ್ಞಾಪಿಸ್ದ ನಿನಗೆ,
ಅದು ನಿನ್ನ ಕಿವಿಗೆ ಬೀಳ್ತಾ ಇದ್ದಾಗ ನೀನು ಈ ಥರ ಶುರು ಮಾಡಿದೆ. ಅಲ್ಲಿವರೆಗೂ ನೀನು ಆರಾಮಾಗಿದ್ದಿ. ಅವನು ಹಿಂಗಿದೆ ಅನ್ನೋದು ಒಂದು ವಿಚಾರ ನಿಂಗೆ ಹೇಳ್ದ. ಆ ವಿಚಾರ ಹೇಳಿದ ತಕ್ಷಣ ನೀನು ಈ ಥರ ಬಿಹೇವ್ ಮಾಡ್ದಿ. ಹೌದಾ, ನನಗೆ ಗೊತ್ತೇ ಆಗಲಿಲ್ವಲ್ಲ, ಆಮೇಲೆ ನನಗೆ ಗೊತ್ತಾಗುತ್ತೆ. ಸೊ ಇದು ಒಂಥರ ಮನಸ್ಸು ಅಂತಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ಆ ಒಂದು ಪರಿಸ್ಥಿತಿ ನನ್ನ ಹೇಗೆ ಮಾಡುತ್ತೆ ಅಂದರೆ, ನಾನು ಏನು ಮಾಡ್ತಾ ಇದ್ದೀನಿ, ಆ ಒಂದು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತೇ ಆಗೋದಿಲ್ಲ. ಬೇರೆ ಯಾರು ಅದನ್ನು ತೋರಿಸ್ಕೊಡ್ಬೇಕು, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಇದು ಒಂದು ರೀತಿಯ ಮನಸ್ಸು. 4ನೇ ಥರ ಏನು ಹೇಳ್ತಾರೆ ಅಂತಂದರೆ, ನಾ ಏನು ಅಂತ ನನ್ನ ಬಗ್ಗೆನೂ ಗೊತ್ತಿಲ್ಲ ನನಗೆ, ಬೇರೆಯವ್ರ ಬಗ್ಗೆನೂ ನನಗೆ ಗೊತ್ತಾಗೋದಿಲ್ಲ. ಇದು ಸಂಪೂರ್ಣ ಅಜ್ಞಾನ. ಪ್ರಪಂಚದಲ್ಲಿ ಅವರು ಹೇಗೆ ವ್ಯವಹಾರ ಮಾಡಬೇಕು, ನಾನು ಹೇಗಿದ್ದೀನಿ, ನನ್ನ ಶಕ್ತಿ ಏನು, ಅದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ನೋಡ್ತೀವಿ ಅಂಥ ಜನಗಳನ್ನ. ಅಂಥವ್ರಿಗೆ ನಾವು ಆದಷ್ಟು ಸಹಾಯ ಮಾಡಬೇಕು. ಅಂಥವ್ರುಗಳಿಗೆ ಪರಮಾತ್ಮನ ಅನುಗ್ರಹ, 4 ಜನದ ಆಶೀರ್ವಾದ, ಅವರ ಕರ್ಮ ಕಳೆಯೋದು ಬಿಟ್ಟರೆ ಅವರಿಗೆ ಪಾಪ ಅದ್ರ ಬೇರೆ ದಾರಿನೇ ಇಲ್ಲ. ಇದು ಗೊತ್ತಾದ ಮೇಲೆ ನಮ್ಮ ಕರ್ತವ್ಯ ಎಷ್ಟು ಮಟ್ಟಿಗಿರದೆ, ನಮ್ಮ ಧರ್ಮ ಏನು ಅನ್ನೋದು ನಮಗೆ ಸೂಚನೆ ಕೊಡುತ್ತೆ. ಅಂಥವ್ರನ್ನ ನೋಡಿದಾಗ ನಾವು ಏನು ಮಾಡಬೇಕು ಅಂತ ಅವ್ರುಗಳಿಗೆ ಅಂತ ನಾವು ತಿಳ್ಕೊತೀವಲ್ಲ, ಅದು ಇಂಪಾರ್ಟೆಂಟ್. ಸೊ ಈ ರೀತಿ 4 ಥರ ಮನಸ್ಸಿದೆ. ಈ ಥರ ಯೋಚನೆಗಳೆಲ್ಲ ಬರೋದಕ್ಕೆ ನಮ್ಮ ಮನಸ್ಸಿನಲ್ಲಿ ಈ ಬಂದಂತಹ ಯಾವುದೇ ಯೋಚನೆಗಳು ಈ 3 ಫ್ರೇಮ್ ಬಿಟ್ಟು ಬೇರೆ ಇಲ್ಲ. ಸತ್ವಗುಣ, ರಜೋಗುಣ, ತಾಮಸಿಕ ಗುಣ, ಈ ಒಂದು ಫ್ರೇಮಲ್ಲೇ ಇದಿಷ್ಟು ಇರುತ್ತೆ. ಇದು ಬಿಟ್ಟು ಬೇರೆ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಈ 3 ಗುಣಗಳು ಕೂಡ ನಮ್ಮನ್ನು ಹೇಗೆ ಬಂಧಿಸುತ್ತೆ, ಈ ಗುಣಗಳು ನಮ್ಮನ್ನು ಹೇಗೆ ಕಟ್ಟಹಾಕುತ್ತೆ, ನಾವು ಹೇಗೆ ಅದಕ್ಕೆ ಅಂಟುಕೋತೀವಿ, ಇದು ಮುಂದಿನ ಅಧ್ಯಾಯ, ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಅಂತ ಮುಂದಿನ ವಾರ ಶುರು ಮಾಡೋಣ. ಆವಾಗ ಈ ಮನಸ್ಸು ಮತ್ತು ಗುಣಗಳಿಗೆ ಸಂಬಂಧ ಏನು, ಯಾವ ಗುಣಗಳು ಜಾಸ್ತಿ ಆದಾಗ ನನ್ನ ವರ್ತನೆ ಹೇಗಿರುತ್ತೆ, ನಾ ಹೇಗೆ ಅವುಗಳಿಗೆ ಬಂದಿ ಆಗ್ತೀನಿ, ಅದನ್ನು ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾಳೆ ರಾಮಕೃಷ್ಣ ಬರ್ತಾರೆ, ನಾಳಿದ್ದು ರಾಮಚಂದ್ರ ಅವರು ಬರ್ತಾರೆ. ರಾಮಚಂದ್ರ ಬರ್ತಾ ಇದ್ದಾರಲ್ಲ, ನಾಳೆ ಗುರುವಾರ.